ಸಂದೀಪ್ ಕೂತ್ಕೋ. ಸಂದೀಪ ಕೂತ್ಕೋ. ಆ ಪಕ್ಕದಲ್ಲಿ ಯಾರದು? ಎಲ್ಲರಿಗೂ ನಮಸ್ಕಾರ. ನನಗೂ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಶೂಟಿಂಗ್ದು, ಈವೆಂಟ್ಸ್ದು ಎಲ್ಲ. ಏಪ್ರಿಲ್ 10ನೇ ತಾರೀಕು ವಿದ್ಯಾಪತಿ ರಿಲೀಸು. ನಮ್ಮ ಐ ಡೋಂಟ್ ನೋ ಪ್ರೊಡಕ್ಷನ್ ನಾನು ಹೆಂಗೆ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಂಡ್ರೆ ಜರ್ನಿ ತುಂಬ ಹಿಂದಕ್ಕೆ ಹೋಗುತ್ತೆ. ಬಡವರ ಸ್ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು. ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ, ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಅದರ ನಂತರ ಹೆಡ್ ಬುಷ್, ಅದರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತು ಟಗರು ಪಲ್ಯ, ಏನೋ ಡೇರ್ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ. ನಂತರ ಟಗರು ಪಲ್ಯ, ಇವಾಗ ವಿದ್ಯಾಪತಿ. ಐ ಥಿಂಕ್ ಈ ಜರ್ನಿ ಅದು ತುಂಬ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದರೆ ಅದಕ್ಕೆ ನೀವೆಲ್ಲರೂ ಕಾರಣ, ಕನ್ನಡದ ಪ್ರೇಕ್ಷಕರ ಕಾರಣ. ಯಾಕೆಂದರೆ ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿಡೋದು ತುಂಬ ಕಷ್ಟ ಆಗೋದು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ. ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡೋವಂಥ ಒಂದು ಸಿನಿಮಾ ವಿದ್ಯಾಪತಿ. ಸೊ ಕುಟುಂಬ ಸಮೇತರಾಗಿ ಎಲ್ಲರೂ ಬಂದು ಮಕ್ಕಳನ್ನು ಕರ್ಕೊಬನ್ನಿ. ಬೇಸಿಗೆ ರಜಾ ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ. ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ, ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ. ಸೊ ಪ್ರತಿ ಸರಿನೂ ನೀವು ಕೈ ಹಿಡೋದು ತುಂಬ ಮುಖ್ಯ. ನಿಮ್ಮ ಪ್ರೀತಿ ಅದು ಯಾವಾಗಲೂ ಹಿಂಗೆ ಇರಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ. ಯಾಕೆಂದರೆ ಕೇಳ್ತಿದ್ದಂಗೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡಿಕೊಟ್ರು. ಧ್ರುವ ಅವ್ರ ಜೊತೆ ಜರ್ನಿ ಅಂದರೆ ನಾನು ಚಿರು ಎಲ್ಲ ವಿ ವರ್ ಗುಡ್ ಫ್ರೆಂಡ್ಸ್. ಜೊತೆಗೆ ಪಾರ್ಟಿ ಮಾಡ್ತಾಯಿದ್ವಿ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆವಾಗ ಅಂದರೆ ಫಸ್ಟ್ ಸಿನಿಮಾದಿಂದನೇ ಸೂಪರ್ ಸ್ಟಾರ್ ಧ್ರುವ ಅವರು. ಸಿಕ್ಕಿದಾಗ ಇದು ಎಲ್ಲ ಮಧ್ಯ ಮಾತಾಡಿಸ್ತಿದ್ದು, ಅಂದರೆ ಹಿಂಗೆ ಸಿಕ್ಕಿ ಹಿಂಗೆಲ್ಲ ಮಾತಾಡಿ ಆಯ್ಬ್ರೋ ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದಂಗೆ ಹಾಗೆ ಶುರುವಾಗಿ ಹಂಗೆ ನೋಡಿದ್ದಿದ್ದು. ನಂತರ ಪೊಗರುಲ್ ಜೊತೆ ಕೆಲಸ ಮಾಡಿದೆ. ಆ್ಯಂಡ್ ಯಾವಾಗ ಸಿಕ್ಕರೂ ನನಗೆ ತುಂಬ ಖುಷಿ ಆಗೋದೇನು ಅಂದರೆ, ಇವಾಗ ನಾಗಭೂಷಣ್ ಹೇಳ್ದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರಲಿ, ಇಕ್ಕಟ್ಟು ಎಂಜಾಯ್ ಮಾಡೋದಿರಲಿ, ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಜುವಲ್ನು ಕೂಡ ತುಂಬ ಚೆನ್ನಾಗಿ ಒಬ್ಬ ಪ್ರೇಕ್ಷಕಾಗಿ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ ಒಳಗಡೆ ಒಂದು ಮಗು ಅದು ಯಾವಾಗಲೂ ಹಾಗೆ ಇರಲಿ, ಅದು ತುಂಬ ಚೆನ್ನಾಗಿರಲಿ, ಅದು ತುಂಬ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಅದು ತುಂಬ ಬೇಕು. ಒಳಗಡೆ ಮಗು ಇದ್ದರೆ ಮಾತ್ರ ಆ ಥರ ತುಂಬ ಖುಷಿ ಪಡೋಕ್ಕೆ ಸಾಧ್ಯ, ಒಳ್ಳೇದನ್ನೇನಾದರೂ ನೋಡಿದಾಗ ಎಲ್ಲ. ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡದ ಜೊತೆ ನಿಂತಿದ್ದಕ್ಕೆ, ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ. ಇನ್ನು ನಮ್ಮ KRG ನಮಗೆ ಹೆಂಗೆ ಹೇಳಿ, ಅದೊಂದು ಸ್ನೇಹ ಅವಾಗಿಂದ ನಾನು ರತ್ನನ್ ಪ್ರಪಂಚ ಬಡವರ ಸ್ಕೂಲಿಂದ ಶುರುವಾಗಿ ಕಂಟಿನ್ಯೂಸ್ ಆಗಿ ಅದು ಮುಂದುವರಿತಾ ಇದೆ. ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದರೆ ನಾನು ತುಂಬ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ. ಯಾವಾಗಲೂ ಫ್ರೆಂಡ್ಸ್ ಆಗಿ ಎಲ್ಲ ಥರ ಅವ್ರ ಜೊತೆಗಿರ್ತಾರೆ. ಸೊ ಇದು 5ನೇ ಸಿನಿಮಾ ಜೊತೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು. ಸೊ ಡೆಫಿನೆಟ್ಲಿ ನನಗೂ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿನಿಮಾ ಬಹಳ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು. ಖಂಡಿತ ಇದು ಚೆನ್ನಾಗಾಗುತ್ತೆ. ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ಇನ್ನೂ ದೊಡ್ಡದಾಗಿ ಕನಸು ಕಾಣೋಣ. ಇನ್ನು ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಆ್ಯಕ್ಟ್ರಾಗಿ ತುಂಬ ಕೆಲಸ ಮಾಡ್ತಾ ಇರ್ತೀನಿ. ನಾನು ಕತೆ ಕೇಳ್ತೀನಿ, ಕತೆ ಕೇಳಿ ಈ ಸಿನಿಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದಮೇಲೆ ಸ್ವಲ್ಪ ಕಾಸ್ಟಿಂಗ್ವರೆಗೂ ಇರ್ತೀನಿ. ಅದಾದಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ಹೋಗೋದು ತುಂಬ ಕಮ್ಮಿ. 1-2 ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರೆ ಹೆಚ್ಚು. ಅಂದರೆ ನಂಬಿ ಬಿಡ್ತೀನಿ. ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ. ನಾನು ಶೂಟಿಂಗ್ ಶುರು ಆದಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ. ಅದು ಬಿಟ್ಟರೆ ನಾನು ಫೈನಲ್ ಪ್ರಾಡಕ್ಟ್ನಷ್ಟೇ ನೋಡೋದು. ಈಶಾನ್ ಅಸೀಮು ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದ್ರು ಅದನ್ನು ತೆರೆ ಮೇಲೆ ತಂದಿದ್ದಾರೆ. ತುಂಬ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಾಂದ್ರೆ ಏನಾಗುತ್ತೆ, ನಿರ್ಮಾಪಕ ಆಗಿ ನಮಗೊಂದು ಒಳಗಡೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಬಜೆಟ್ಟು ಇದು ಎಲ್ಲದೂ. ಆ್ಯಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ, ಅದನ್ನು ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ನಂಬಿಕೆ ಉಳಿಸ್ಕೊಳ್ಳೋಕೆ ಸಾಧ್ಯ, ಮತ್ತೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅಥವಾ TV ಅವ್ರಿಗಾಗಲಿ ಡಿಜಿಟಲ್ ಅವ್ರಿಗಾಗಲಿ
ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ಮತ್ತೆ ವ್ಯಾಪಾರ ಮಾಡೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟು. ಏನೇ ರಿಸೋರ್ಸಸ್ ನಾವು ಕೊಟ್ಟರು ಅದನ್ನು ತುಂಬ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಕಾನ್ಫಿಡೆಂಟಾಗಿ ಜಗತ್ತಿಗೆ ನನ್ನ ಸಿನಿಮಾ ತೋರಿಸ್ಬೋದು ನಾವು, ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಇಡೀ ತಂಡ ಎಲ್ರಿಗೂ ಮತ್ತೆ ನಾನು ಸಪ್ರೇಟಾಗಿ ಹೇಳ್ತಾ ಕೂತ್ರೆ ಎಲ್ಲರೂ ಹೆಸರುಗಳು ಹೇಳಿದ್ದಾರೆ. ನಮ್ಮ ಪೂಜಾ ಹೇಳ್ದಂಗೆ ಅದನ್ನು ಡೆಫಿನೆಟ್ಲಿ 50 days ಫಂಕ್ಷನ್ಲೋ 100 days ಫಂಕ್ಷನ್ಲೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ. ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿದೆ. ತಂದೆ ಇರಲಿ, ತಾಯಿ ಇರಲಿ, ಧರ್ಮಣ್ಣ ಇರಲಿ, ಶ್ರೀವತ್ಸ ಇರಲಿ, ಎಲ್ಲರೂ, ತಂಗಿ, ಪ್ರತಿಯೊಂದು ಸಿನಿಮಾದ ಫನ್ನು, ಎಮೋಷನ್ಸ್ ಎಲ್ಲ ಪಾರ್ಟು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನಮ್ಮ ಡಿಸೈನರ್ ಕೆಲಸ ಇರಲಿ, ಲವಿತ್ ಸಿನಿಮಾಟೋಗ್ರಫರು, ಆ್ಯಂಡ್ ನಮ್ಮ ಚೇತನು, ಯದು, ನಂದೀಶು, ಎಲ್ಲರ ಕೆಲಸಗಳು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು. ತೆರೆ ಹಿಂದೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ನಮ್ಮ ಸುರೇಶ್ ಪೂಜಾರಿ, ನಮ್ಮ ಮೇಕಪ್ ಟೀಮು, ಆನಂದಿಂದ ಹಿಡಿದು ಎಲ್ಲರಿಗೂ ಯಾರ್ದಾರು ಹೆಸರು ಮಿಸ್ ಆಗಿದ್ರೆ ಕ್ಷಮಿಸಿ. ಹೇಳಿದ್ನಲ್ಲ, ಸಕ್ಸಸ್ ಮೀಟಲ್ಲಿ ಡೆಫಿನೆಟ್ಲಿ ಎಲ್ಲರೂ ಸೇರಿ ಮತ್ತೆ ಖುಷಿ ಪಡೋಣ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಪ್ರತಿ ಸರಿನೂ ತುಂಬ ಚೆನ್ನಾಗಿ ಜೊತೆಗೆ ನಿಂತೀರಾ. ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ತುಂಬ ಜನ ಹೇಳ್ತಾರೆ, ನಿನಗೆ ಯಾಕೆ ಬೇಕು ಪ್ರೊಡಕ್ಷನ್ನು, ಆರಾಮಾಗಿ ಇದ್ಬಿಡು ಅಂತ. ಬಟ್ ಹಂಗೆ ಅನ್ಕೋತೀನಿ ನಾನು. ಎಷ್ಟೋ ಸರಿ ಅನಿಸುತ್ತೆ, ಅದನ್ನು ಹೇಳ್ತೀನಿ ಕೂಡ. ಬಟ್ ಯಾವುದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳು ಇದು ಬರ್ತಿರುತ್ತಲ್ಲ, ಅದನ್ನೆಲ್ಲ ಕೇಳ್ತಾ ಇರ್ಬೇಕಾರೆ, ಇಲ್ಲ ಇನ್ನೊಂದು ಮಾಡ್ಬಿಡೋಣ, ಇನ್ನೊಂದು ಪ್ರಯತ್ನ ಮಾಡೋಣ, ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ. ಬಟ್ ಒಂದು ಇಂಡಸ್ಟ್ರಿಯಾಗಿ ನಾವು ಸರ್ವೈವ್ ಆಗಬೇಕು ಅಂದರೆ ಗೊತ್ತಿಲ್ಲ, ಈ ಪ್ರಯತ್ನಗಳು ನಿರಂತರವಾಗಿ ಅದು ನಡೀತಾ ಇರಬೇಕು. ಆ ನಿಟ್ಟಿನಲ್ಲಿ ನಡೀತಾ ಇರೋವಂಥ ಪ್ರಯತ್ನಗಳಿದು ಡಾಲಿ ಪಿಕ್ಚರ್ಸಿಂದ. ಸೊ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಅದು ಯಾವಾಗಲೂ ಇದೆ, ಮುಂದೆನೂ ಇರಲಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಾಗಭೂಷಣ್ಣು, ಮಲೈಕಾ, ಹೀರೋಯಿನ್ನೇ ಬಿಟ್ಬಿಟ್ಟೆ ನಾನು. ಮಲೈಕಾ ಅವರು ನಮ್ಮ ಸಿನಿಮಾದಲ್ಲೇ ಡೈಲಾಗ್ ಇದೆನೋ, ಎಷ್ಟು 5 ಸಿನಿಮಾನ ಮಾಡಿರೋದು, 6 ಸಿನಿಮಾ, ಅದರಲ್ಲಿ 3 ಹಿಟ್ಟು, 3 ಸೂಪರ್ ಹಿಟ್ಟು ಅಂತ. ಸೊ ಉಪಾಧ್ಯಕ್ಷ ಹಿಟ್ ಆಗಿದೆ, ಇದು 2ನೇ ಸಿನಿಮಾ. ಸೊ ಇದು ಸೂಪರ್ ಹಿಟ್ ಆಗಲಿ. ನಿಮ್ಮ ಏನು ಲೇಡಿ ಲಕ್ ಅದು ನಮ್ಮ ಸಿನಿಮಾ ಮೇಲೆ ಇರಲಿ. ಆ್ಯಂಡ್ ನಾಗಭೂಷಣ್, ಈ ಸಿನಿಮಾದಲ್ಲಿ ನೀವು ನಾಗಭೂಷಣ್ಣ ನೀವು ಇದುವರೆಗೂ ನೋಡಿಲ್ದೇ ಇರೋ ವರ್ಷನ ನೋಡ್ತೀರಾ. ಬಹಳ ವೇರಿಯೇಷನ್ ಇದೆ ಪಾತ್ರಕ್ಕೆ, ಬಹಳ ಎಂಟರ್ಟೈನ್ ಮಾಡಿದ್ದಾನೆ. ಆ್ಯಂಡ್ ಆ ಪೊಟೆನ್ಷಿಯಲ್ನ ಡೈರೆಕ್ಟರ್ಗಳು ಹೇಳ್ದಂಗೆ ತುಂಬ ಅದ್ಭುತವಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಬಳಸಿದ್ದಾರೆ. ಸೊ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ, ತುಂಬ ವರ್ಸಟೈಲ್ ಆಗಿ ಎಂಟರ್ಟೈನ್ ಮಾಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಾಗಲಿ ವಿದ್ಯಾಪತಿ. ನಮಗೆ ಈಗ ನಾವು ಎಲ್ಲ ಸಂಸಾರಿಗಳಾಗಿ ಎಲ್ಲ ಬೇರೆ ಬೇರೆ ಇದ್ದೀವಿ, ಅವಾಗವಾಗ ಸಿಗ್ತಾ ಇರ್ತೀವಿ. ಸೊ ವಿದ್ಯಾಪತಿ ಮೂಲಕ ಸಿನಿಮಾ ವಿಷಯದಲ್ಲಿ ಬಂದ್ರೂ ಡಾಲಿ ಪಿಕ್ಚರ್ಸ್ಗೆ ಮತ್ತೆ ಡೇಟ್ ಬೇಕು ಅಂದ್ರೂ ಸಿಗದೇ ಇರೋ ರೇಂಜ್ಗೆ ನಾಗಭೂಷಣ್ ಬೆಳೀಲಿ, ಅದು ವಿದ್ಯಾಪತಿಯಿಂದ ಆಗಲಿ. ಸೊ ಸಾಕಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾ ಮಾಡೋಂಗಾಗಲಿ, ಅಷ್ಟು ಚೆನ್ನಾಗಿ ಸಿನಿಮಾ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನಂಜಯ್ ಸರ್, ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಆರ್ಟಿಸ್ಟ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ. ಅಂಡ್ ಅನಕೊಂಡ ಹಾಗೆ ನಿಮ್ಮನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಡೈರೆಕ್ಟರ್ಗಳು ಹೇಳಿದ್ದಾರೆ, ಪಿಕ್ಚರ್ ಇಟ್ಟಾದ್ರೆ ನೆಕ್ಸ್ಟ್ ನಾನು ಅನಕೊಂಡ ಮಾಡ್ತೀವಿ ಅಂತ. ನೆಕ್ಸ್ಟ್ ಸಿನಿಮಾ ಮತ್ತೆ ಅವ್ರು ಎಲ್ಲಿ ಮರ್ತು ಬಿಡ್ತಾರೋ ಅಂತ ಎಲ್ಲರ ಮುಂದೆ ನೆನಪಿಸ್ತಾ ಇದ್ದೀನಿ. ಅಮೇಜಿಂಗ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಟ್ರೈಲರ್ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಸರ್, ಪ್ರೇರಣಾ ಪತಿಯಾಗಿ ಈ ಕಡೆ ಧನ್ಯತಾ ಪತಿ ಇದ್ದಾರೆ, ಆ ಕಡೆ ಪೂಜಾ ಪತಿ ಇದ್ದಾರೆ. ನೀವು ಸೀನಿಯರ್, ಹೌದು. ಸೊ ನೀವೀಗ ಸೀನಿಯರ್ ಪತಿಗಳಲ್ಲಿ 3 ಜನರಲ್ಲಿ ಏನಾದ್ರು ಅಡ್ವೈಸ್ ಕೊಡ್ಬೇಕು ಅಂತ ನಾಗಭೂಷಣ್ ಕೇಳಿದಾರೆ, ನಂಗೊಂದು ಅಡ್ವೈಸ್ ಬೇಕು ಅಂತ. ಎನಿ ಅಡ್ವೈಸ್ ಇಬ್ರಿಗೆ? ಎಸ್ ಸರ್, ಪ್ಲೀಸ್. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಡಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾಪತಿನ ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರ ತುಂಬಾ ಸೇಫ್ ಹ್ಯಾಂಡ್ಸಲ್ಲಿದೆ. ಏನಕ್ಕೆ ಅಂದರೆ ಯೋಗಿ ಸರು, ಕಾರ್ತಿಕ್ ಸರು
KRG ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ಥಿಯೇಟ್ರ್ ಸೆಟಪ್ಪು ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ. ಈ ಚಿತ್ರ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ. ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರನೂ ನೋಡಿದ್ದೀನಿ. ಎಸ್ಪೆಷಲಿ ಹನಿಮೂನ್ ನೋಡಿದಾಗಲ್ಲ ಯಾವಾಗ ಹನಿಮೂನ್ ಅಂತ ಹನಿಮೂನ್ 2 ಬಗ್ಗೆ ಕೇಳ್ತಾ ಇದ್ದೀನಿ, ಅಂದರೆ ಏನು ಹೇಳಲಿಲ್ಲ. ಅದಾದ್ಮೇಲೆ ಇಕ್ಕಟ್ಟು ಚಿತ್ರ ನೋಡಿದೆ, ಮತ್ತೆ ಟಗರು ಪಲ್ಯ ನೋಡಿದೆ. ನಾಗಭೂಷಣ್ ಸರ್ ಈಸ್ ಅ ವರ್ಸಟೈಲ್ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಈ ಸಿನಿಮಾ ಟ್ರೈಲರಲ್ಲೂ ಅಷ್ಟೇ ತುಂಬಾ ಅನಿಸ್ತಾ ಇದೆ, ಅಂದರೆ ಹ್ಯೂಮರಸ್ ಆಗಿದೆ. ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಉಪಾಧ್ಯಕ್ಷದಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದೆ, ಇವಾಗ 2ನೇ ಚಿತ್ರ. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್. ಆ್ಯಂಡ್ ಶ್ರೀವತ್ಸ ಅವರು ಒಳ್ಳೆ ಟೈಮಿಂಗ್ ಬ್ರೋ, ಸೂಪರ್. ಶ್ರೀವತ್ಸ ಅವ್ರು ಮಾಡಿದ್ದಾರೆ, ಮತ್ತು ಧರ್ಮ ಸರ್ ಮಾಡಿದ್ದಾರೆ, ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ. ಅವ್ರದ್ದು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ, ಸೂಪರ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನಿಮ್ಮದು ಎಕ್ಕ ಸಾಂಗ್ ಎಕ್ಸ್ಟ್ರಾಡಿನರಿ, ಸೂಪರ್ ಆಗಿದೆ. ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಎಲ್ಲರನ್ನೂ ಅಂದರೆ ನನಗೆ ನಮ್ಮ ಅಂಕಲ್ ನೆನಪಾಗ್ತಾರೆ. ಆ್ಯಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ, ಯಾಕೆಂದರೆ ಅಲ್ಲಿ ದುಡಿದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತಾರಲ್ಲ, ಸೊ ಆ ಥರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು. ಯಾಕೆಂದರೆ ಸಿನಿಮಾದಲ್ಲಿ ದುಡಿದು ಹೊಸಬ್ರಿಗೋಸ್ಕರ ಸಿನಿಮಾ ಮೇಲೇ ಇನ್ವೆಸ್ಟ್ ಮಾಡ್ತಾರೆ. ಸೊ ಆ ಥರ ಒಳ್ಳೆಯ ಮನಸ್ಸು, ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ. ಸೊ ಧನಂಜಯ ಅವ್ರಿಗೆ ಒಳ್ಳೇದಾಗೇ ಆಗತ್ತೆ, ಯಾಕೆಂದರೆ ಹೀ ಈಸ್ ರಿಯಲ್, ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ. ಸೊ ಇವ್ರಿಗೆ ಒಳ್ಳೇದಾಗಲೇಬೇಕು. ಒಳ್ಳೇದಾಗಬೇಕು ಅಂದರೆ ಎಲ್ಲ ಕನ್ನಡ ಕಲಾಭಿಮಾನಿಗಳೂ ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಆ್ಯಂಡ್ ಹಸೀನ್ ಅವರು. ಸೊ ನಿಮ್ಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್. ಇಕ್ಕಟ್ಟು ಚಿತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ನೋಡಾದ್ಮೇಲೆ ನಾನು ಹೆಂಡತಿಗೆ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರನ ಇಕ್ಕಟ್ಟು. ಸೊ ನಮ್ಮ ವಿದ್ಯಾಪತಿ ಒಳ್ಳೇದಾಗಲಿ, ಆಲ್ ದ ವೆರಿ ಬೆಸ್ಟ್. ಏಪ್ರಿಲ್ 10ನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ 13ನೇ ತಾರೀಕು ನಾನು ಪ್ರೇರಣಾ ಪತಿಯಾಗಿ ಪ್ರೇರಣನ್ ಜೊತೆ ಈ ಚಿತ್ರನ ನೋಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಮತ್ತೆ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ. ಎಲ್ರ ಮಧ್ಯ ನಾನು ಈ ಒಂದು 20-30 ಸಲ ಈ ಟ್ರೈಲರ್ನ ಆಲ್ರೆಡಿ ನೋಡಿದ್ದೀನಿ. ಬಟ್ ಇವತ್ತು ಇಲ್ಲಿ ಎಲ್ರ ಮಧ್ಯ ಕೂತು ನೋಡ್ಬೇಕಾದ್ರೆ ಇದು ಓಕೆನಾ? ಓಕೆ. ಎಲ್ರ ಮಧ್ಯೆ ಕೂತು ನೋಡ್ಬೇಕಾದ್ರೆ ಅದೊಂದು ವಿಶೇಷ ಅನುಭವ. ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ದೇವರಾಣೆ ನಾನು ಹೀರೋ ಆಗಬೇಕು ಅಂತ ಬಂದವನೇ ಅಲ್ಲ. ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳು, ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗೋಣ ಅಂತ ನಂದು ಅಷ್ಟೇ ಇದ್ದದ್ದು. ಇವೆಲ್ಲ ಜೀವನದಲ್ಲಿ ನನಗೆ ಬೋನಸ್ ಇವೆಲ್ಲ. ಮತ್ತು ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸು. ಫಸ್ಟ್ ಅವರು ಥ್ಯಾಂಕ್ಸ್ ಹೇಳಬೇಕು, ಇಶಾನ್ ಮತ್ತು ಹಸೀನು. ಲಾಕ್ಡೌನಲ್ಲಿ ಎಲ್ಲರೂ ಏನಪ್ಪ ಮಾಡೋದು ಅನ್ನುವಾಗ ಒಂದು ಸ್ಕ್ರಿಪ್ಟ್ ಬರೆದು ನನಗೆ ಮೇಲ್ ಮಾಡಿದ್ರು, ನೋಡಿ ನಿಮ್ಗೆ ಇದು ಓಕೆ ಇದ್ದರೆ ನಾವು ಮಾಡೋಣ ಅಂತ. ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದಿದೆ, ತುಂಬ ಚೆನ್ನಾಗಿತ್ತು, ಇದನ್ನ ಮಾಡೋಣ ಅಂತ ಹೇಳಿ ಅವಾಗ ಮಾಡಿದ್ದು. ಅವಾಗೆಲ್ಲ ಮನೆಯಿಂದ ಈಚೆನೇ ಬರ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಡೋದು, ಮತ್ತೆ ಪುನಃ ವಾಪಸ್ ಮಾಸ್ಕ್ ಹಾಕೊಂಡು ವಾಪಸ್ ಮನೆಗೆ ಬರೋದು, ಹಿಂಗೆ ಆ ಥರ ಶೂಟಿಂಗ್ ಮಾಡಿದ್ದು. ಅದು ಇಡೀ ಫಸ್ಟ್ ಲಾಕ್ಡೌನ್ ಆದಮೇಲೆ ಶೂಟ್ ಮಾಡಿದ್ವಿ. ಸೆಕೆಂಡ್ ಲಾಕ್ಡೌನ್ ಟೈಮ್ಗೆ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ. ಸೊ ಲಾಕ್ಡೌನ್ ಟೈಮಲ್ಲಿ ಇಡೀ 20-30 ಮನೆಯಲ್ಲಿ ನಡೆಯುವಂಥ ಒಂದು ಕತೆ 2 ಗಂಟೆಗಳ ಕಾಲ. ಸೊ 20-30 ಮನೆಯಲ್ಲೇ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದಾರೆ ಅವರು ಅಂತಂದರೆ ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಸ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನಿಮಾ. ಥ್ಯಾಂಕ್ ಯು. ನೀವು ನನ್ನನ್ನು ನಂಬಿದ್ದಕ್ಕೆ. ಅವ್ರು ಹೇಳಿದ್ರು ಯಾವಾಗಲೂ ಅಂದರೆ ನನ್ನನ್ನು ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು. ಅಂದರೆ ನಾನು ಕಂಫರ್ಟ್ ಝೋನ್ಲಿದ್ದ ಇರಕ್ಕೆ ಬಿಡಲ್ಲ. ಇಲ್ಲ ಸರ್, ಇದು ವರ್ಕ್ ಆಗ್ತಿಲ್ಲ, ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾಯಿದ್ರು. ಸೊ ನಾನು ಇದರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಆ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಮತ್ತು ಅವಾಗ ಹೇಳಿದ್ನಲ್ಲ, ಇಕ್ಕಟ್ಟು ಸಿನಿಮಾದಲ್ಲೂ ಅಷ್ಟೇ
ಇಲ್ಲ ಇನ್ನೂ ಪುಷ್ ಮಾಡಿದ್ರು, ಇಲ್ಲ ನೀವು ಅಂಕಲ್ ಥರ ಕಾಣಬೇಕು, ಚೆನ್ನಾಗಿರೋ ಕಾಣಕ್ಕೆ ನಮ್ಗೆ ಇಷ್ಟ ಇಲ್ಲ, ಅಂಕಲ್ ಥರ ಕಾಣಬೇಕು ಅಂತ ಅದರಲ್ಲೂ ಪುಷ್ ಮಾಡಿದರು. ಅವ್ರಿಗೆ ಥ್ಯಾಂಕ್ಸ್. ಮತ್ತು ನನ್ನ ಇಡೀ ಸ್ಟಾರ್ ಕಾಸ್ಟು, ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದಮೇಲೆ ಹೀರೋಯಿನು ಹೆಂಗೆ ಅಂತ, ಬಟ್ ಆ ಥರದ್ದು ಏನಿರಲಿಲ್ಲ. ಒಬ್ರು ಒಳ್ಳೆ ಫ್ರೆಂಡ್ ಥರ ಇಡೀ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇರ್ತಿದ್ರು. ಒಂದು ಅದ್ಭುತವಾಗಿ ಆಮೇಲೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಮೇಲೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾರೆ ಅವರು. ಮತ್ತು ನಮ್ಮ ಗಿರೀಶ್ ಜೆಟ್ಟಿ ಸರು ಮತ್ತು ಬಿಂದು ಮೇಡಮ್ ಅವ್ರದ್ದು ನಾನು ಬೆಂಗಳೂರು ಲಿಟ್ರೇಚರ್ ಏನು ಲಿಟ್ ಫೆಸ್ಟಲ್ಲಿ ನಾನು ಬೆಂಗಳೂರು ಫಿಲ್ಮ್ ಫೆಸ್ಟಲ್ಲಿ ನಾನು ಇದನ್ನು ನೋಡಿದ್ದೆ, ಪಡ್ಡಾಯಿ ಸಿನಿಮಾ ನೋಡಿದ್ದೆ ಫಸ್ಟು. ಆವಾಗಲೇ ತುಂಬ ವರ್ಷಗಳಿಂದೆ, ಆವಾಗಲೇ ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಆ್ಯಕ್ಟಿಂಗು ಅಂತ ನಾನು ದೇವರಾಣೆ. ಹೌದೌದು, ತುಂಬ ಒಳ್ಳೆ ಆ್ಯಕ್ಟರ್. ಪಡ್ಡಾಯಿ ಅಂತ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದರು ಆ ಸಿನಿಮಾದಲ್ಲಿ. ಮತ್ತು ಪ್ರತೀಕ್ಷಾ ನಮ್ಮ ಮೈಸೂರು ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಮತ್ತು ವತ್ಸ, ನಾನು ಇದು ಡೇರ್ಡೆವಿಲ್ ಮುಸ್ತಫಾ ಸಿನಿಮಾ ನೋಡಿದಾಗ್ಲಿಂದನೂ ನಾನು ಫಸ್ಟ್ ಈ ಕಥೆ ಕೇಳಿದಾಗ್ಲಿಂದ ನಮ್ಮ ಡೈರೆಕ್ಟರ್ಸ್ಗೆ ಇಲ್ಲ ಇದಕ್ಕೆ ವತ್ಸನೇ ಬೇಕು ಅವನೇ ಸೂಪರು ಅಂತ. ಸೊ ವತ್ಸ, ಥ್ಯಾಂಕ್ ಯು ವತ್ಸ. ಮತ್ತು ಧರ್ಮಣ್ಣ, ಅಂದರೆ ನಾವು ತುಂಬ ವರ್ಷಗಳ ಜರ್ನಿ ಇದೆ ನಂದು ಮತ್ತು ಧರ್ಮಣ್ಣದು. ಮತ್ತು ಟೆಕ್ನಿಷಿಯನ್ಸು, ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾವು ಇದೇ ಫಸ್ಟು ಒಂದು ನಿಮ್ಮ ಜೊತೆ ಪ್ರೆಸ್ ಮೀಟ್ ಅಂತ ನಾವು ಮಾಡ್ತಾ ಇರೋದು ನನ್ನ ಸಿನಿಮಾದ್ದು. ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಹಾಗಾಗಿ ಟೆಕ್ನಿಷಿಯನ್ಸ್ ಅಂತ ಬಂದರೆ ನನ್ನ ಲವಿತ್ತು ಮತ್ತು ಟಿ ಜಿ, ಅಂದರೆ ಇವರಿಬ್ಬರು ಬರೀ ಸಿನಿಮಾದಲ್ಲಿ ಒಬ್ಬ ಸಿನಿಮ್ಯಾಟೋಗ್ರಾಫರ್ ಅಥವಾ ಕೋ ಡೈರೆಕ್ಟರ್ ಆಗಿರಲಿಲ್ಲ, ಇಡೀ ಸಿನಿಮಾದ ಒಂದು ಪ್ರೊಡಕ್ಷನ್ ಕಂಟ್ರೋಲರ್ ಥರ ಅವರು ಕೆಲಸ ಮಾಡ್ತಾಯಿದ್ರು. ಜೊತೆಗೆ ನಮ್ಮ ಯದು ಮತ್ತು ನಮ್ಮ ಚೇತನ್ ಇದ್ದಾರೆ, ಮಂಜು ಇದ್ದಾರೆ, ನಮ್ಮ ಪ್ರೊಡಕ್ಷನ್ ಸುರೇಶ್ ಪೂಜಾರಿ ಅವರು ಕೂಡ ಇವತ್ತು ಆ ಥರ ಅಂದರೆ ಅದು ಅವರು ನಮ್ಮ ಸಂಸ್ಥೆಗೆ ತೋರಿಸೋ ಒಂದು ಪ್ರೀತಿ. ಮತ್ತು ಫಸ್ಟ್ ಇದರಲ್ಲಿ ಒಂದು ಹಾಡಿದೆ ಅಯ್ಯೋ ವಿಧಿ, ಅದರಲ್ಲಿ ಬರೀ ಒಂದು ಸಾಂಗ್ಗೋಸ್ಕರ ರಂಗಾಯಣ ರಘು ಸರ್ರು, ಅದೇನೋ ಗೊತ್ತಿಲ್ಲ ಅವ್ರಿಗೆ ನಮ್ಮ ಮೇಲಿರೋ ಪ್ರೀತಿ ತುಂಬ ದೊಡ್ಡದು. ಬರೀ ಅದೊಂದು ಸಾಂಗ್ಗೋಸ್ಕರ 2 ದಿನ ಬಂದು ಶೂಟ್ ಮಾಡಿಕೊಟ್ಟು ಹೋದರು ರಂಗಾಯಣ ರಘು ಸರ್ರು. ಮತ್ತು ಅದಕ್ಕೆ ಜಗ್ಗೇಶ್ ಸರ್ರು ಅದಕ್ಕೆ ಹಾಡಾಡಿದ್ದಾರೆ. ಮತ್ತು ನನ್ನ ಸಿನಿಮಾದ ಟೆಕ್ನಿಷಿಯನ್ಸ್ ಅಂತ ಹೇಳಿದಾಗ ಡಾಸ್ ಮೋಡು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ಅಂದರೆ ಆ ಥೀಮ್ ಇದೆಯಲ್ಲ, ಟೀಮ್ ಅದನ್ನು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿರೋ ಇಡೀ ಸಿನಿಮಾ ಅದು ಅಂದರೆ ಅದೇ ಮೋಡಲ್ಲಿ ಹೋಗುತ್ತೆ. ಥ್ಯಾಂಕ್ ಯು ಡಾಸ್. ಮತ್ತು ಇನ್ನೊಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ನವನೀತ್ ಅವರು, ಥ್ಯಾಂಕ್ ಯು ನವನೀತ್. ಮತ್ತು ವಾಸಿಕೆ ವೈಭವ್ ಕೂಡ ನಮ್ಮ ಸಿನಿಮಾದು ಒಂದು BGM ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂಥರ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗ್ತಿದೆಯಲ್ಲ, ಬಟ್ ಸ್ಟಿಲ್ ಓಕೆ ಸರಿ ಅಲ್ವಾ? ಹೌದು, ಗೊತ್ತಾಯ್ತು ನನಗೆ. ಓಕೆ. ಮತ್ತು KRG ಸಂಸ್ಥೆ, ನಾನು ಮೊದಲಿಂದನೂ ನಮ್ಮ ಟಗರುಪಲ್ಲೆ ಸಿನಿಮಾ ಇರ್ಬೋದು, ಬಡವರಾಸ್ಕೋ ಸಿನಿಮಾ ಇದು ಯಾವಾಗಲೂ ಒಂದು ಜೊತೆ ನಿಂತ್ಕೊಂಡು ಇದು ಹಂಗೆ ಅವ್ರ ಜೊತೆ ಒಂದು ಸಲಿಗೆ ಇದೆ, ಇದು ಹಂಗಲ್ಲ, ಇದು ಹಿಂಗೆ ಮಾಡೋಣ ಅಂತ ಅದೊಂದು ಮಾತಾಡ್ಸೋಷ್ಟು ಸಲಿಗೆ ಇದೆ ಇವ್ರ ಜೊತೆ. ಮತ್ತು ಜೊತೆಗೆ ಜಯಣ್ಣ ಅವರು ಇದ್ದಾರೆ ನಿಮ್ಮ ಜೊತೆಗೆ. ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದರೆ ಓಕೆ ಅವ್ರ ಕೈ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ಕೋಬೋದು, ಅಷ್ಟೊಂದು ನಂಬಿಕೆ ಅವ್ರ ಮೇಲೆ. ಮತ್ತು ಈ ಎಲ್ಲ ಇಡೀ ನನ್ನ ಜರ್ನಿಯಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು, ಆದರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟು, ಅದು ಹನಿಮೂನ್ ಅಂತ. ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದರೆ, ಅಥವಾ ಅವರು ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದರೆ, ನಾನೊಂದು ಹನಿಮೂನ್ ಸಿರೀಸ್ ಮಾಡಿದ್ದೆ. ಆವಾಗ ಅದನ್ನು ನೋಡಿ ಯಾರ ಹತ್ರನೂ ನನ್ನ ನಂಬರ್ ತೊಗೊಂಡು ನನ್ನ ಕಾಲ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಖತ್ತಾಗಿ ಮಾಡಿದ್ದೀರಾ, ಇದು ಸೀಸನ್ 2 ಬರುತ್ತಾ ಅಂತೆಲ್ಲ ಇವಾಗ ಸಿಕ್ದಾಗಲೆಲ್ಲ ಕೇಳ್ತಾ ಇರ್ತಾರೆ, ಹನಿಮೂನ್ ಸೀಸನ್ 2 ಬರುತ್ತಾ, ಸೀಸನ್ 2 ಓ ಮದುವೆ ಆಗ್ಬಿಟ್ರಿಲ್ಲ ಬಿಡಿ ಹಂಗಾರೆ ನಾನು ಹನಿಮೂನ್ ಸೀಸನ್ 2 ಮಾಡಲ್ಲ ಅಲ್ವ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದರೆ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ನ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆದರೆ ಆ ಸಣ್ಣ ಗೆಸ್ಚರ್ ತೋರಿಸೋದಿದೆಯಲ್ಲ ಅದು ತುಂಬ ಕಡಿಮೆ ಜನ ಮಾಡ್ತಾರೆ. ಸೊ ಹಂಗಾಗಿ ಅದು ದೊಡ್ಡ ಕೆಲಸ ಅಂತ ಅನ್ನಿಸ್ಕೊಳ್ಳುತ್ತೆ. ಥ್ಯಾಂಕ್ ಯು ಸರ್. ಮತ್ತು ಇಕ್ಕಟ್ ಸಿನಿಮಾ ಅದು ನೋಡಿದಾಗಲೂ ಅಷ್ಟೇ, ನೀವು ಹೇಳಿದ್ರಿ ತುಂಬ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಕಾಮಿಡಿ ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು. ಮತ್ತು ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್, ಇದೊಂಥರ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ. ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ, ಬಟ್ ಹೇಳಲೇಬೇಕು, ಯಾಕೆಂತಂದರೆ ಇವ್ರು ಯಾರೋ ಕೇಳ್ತಾ ಇದ್ರು, ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ. ಬೇರೆ ಯಾರು ಬಂದಿದ್ದಾರೆ ನನಗೆ ಸಿನಿಮಾ ಮಾಡು ಅಂತ. ಸಿಂಪಲ್ ಆ್ಯಸ್ ದ್ಯಾಟ್. ಬೇರೆ ಯಾರು ಬಂದೋ ಬಾರಯ್ಯ ನೀನು ಮಾಡು, ಇನ್ಮೇಲೆ 5-6 ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ? ಅದನ್ನ ನನ್ನ ಗೆಳೆಯ ಧನಂಜಯ ಹೇಳಿದ್ದಾನೆ. ಸೊ ಅದು ಮುಂಚೆ ಟಗರು ಪಲ್ಯ ಮಾಡಿದ್ದಾಗಲಿ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಾಗಲಿ
ಸೊ ಆ ನಿಟ್ಟಿನಲ್ಲಿ ಸೊ ನಾನು ಅಗೇನ್ ಥ್ಯಾಂಕ್ಸ್ ದನ, ಇಟ್ಸ್ ಆಕ್ವರ್ಡ್ ಬಟ್ ಥ್ಯಾಂಕ್ಸ್ ದನ. ಓಕೆ, ಐ ಥಿಂಕ್ ಅದೊಂದು ಮಾತ್ರ ಇಂಗ್ಲೀಷ್ ಹೇಳಿದೆ ಅಂತ. ಸರಿ ಅಷ್ಟೇ. ಆಮೇಲೆ ನನ್ನ ವೈಫ್ ಪೂಜಾ ಇಲ್ಲಿದ್ದಾರೆ. ಯಾಕೆ ಈ ನಾವು ಜೀವನದಲ್ಲಿ ಏನೇ ವಿದ್ಯಾಪತಿಯವರು ವಿದ್ಯಾಪತಿ ಏನೇ ಇರ್ಬೋದು, ಬಟ್ ನಾನು ನನ್ನ ಜೀವನದಲ್ಲಿ ಪೂಜಾಪತಿ. ಸೊ ಆ ಪೂಜಾಪತಿ ಅನ್ನಿಸ್ಕೊಂಡ್ರೆ ಪೂಜಾ ಇಲ್ಲಿ ಬಂದಿದ್ದಾಳೆ. ಥ್ಯಾಂಕ್ಸ್ ಪೂಜಾ. ನಾನು ಅದನ್ನೇ ಒಂದೇ ನಿಮಿಷ ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ನೀವೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾಪತಿ ಇಲ್ಲಿದ್ದೀರಾ, ನೀವು ವಿದ್ಯಾಪತಿಯಾಗಿ ಈಗ ಪರಿಚಯ, ನಮ್ಮೆಲ್ರಿಗೂ ನೀವು ಪೂಜಾಪತಿಯಾಗಿ ಗೊತ್ತಿರೋದು. ಪೂಜಾ ಅವರೇ ದಯವಿಟ್ಟು ವೇದಿಕೆಗೆ ಬರ್ಬೋದಾ ಪ್ಲೀಸ್? ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು. ಎಸ್, ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ವಿದ್ಯಾಪತಿಯ ರಿಯಲ್ ಪತ್ನಿ ಪೂಜಾ ಅವ್ರನ್ನ. ಪೂಜಾ ಅವರೇ, ಈ ಪೋಸ್ಟರ್ ನ ಡಿಸೈನ್ ಮಾಡಿದ್ದು ನನ್ನ ವೈಫ್. ಅವರು ಗೀಚು ಸ್ಟುಡಿಯೋಸ್ ಇಂದ ಮಾಡಿಸಿದ್ದು. ಹೌದು, ಗೀಚು ಸ್ಟುಡಿಯೋಸ್ ಅಂತ ಇದೆ, ಇದನ್ನ ಅವರೇ ಮಾಡ್ಕೊಟ್ಟಿದ್ದು. ಗೀಚು ಟೀಮ್. ಎಸ್ ಎಸ್ ಪೂಜಾ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್. ನಮ್ಮ ವಿದ್ಯಾ ಅವರು ಹೇಳ್ತಾ ಇದ್ರು ವಿದ್ಯಾಪತಿಯಾಗಿ ತುಂಬಾನೇ ಟಾಂಟ್ರಮ್ಸ್ ಕೊಡ್ತಾರೆ ಇವರು ಅಂತ. ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ 5 ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆ ಥರ ಎಲ್ಲ ಮಾಡಿಸೋದಿದ್ಯಾ? ಏನ್ ಹೇಳಿ ಅಂತ. ಅಯ್ಯೋ, ಅವ್ರು ಹೊಗಳಿ ಅಂತಾರೆ. ವಾಲಿ ಬಿಡಿ, ಸಿನಿಮಾದಲ್ಲಿ ನಾನು ಪಂಚ್ ಗಿಂಚ್ ಕೊಟ್ಟದ್ ನೋಡಿದಿರಾ? ನನ್ಗೆ ಯಾರು ಪಂಚ್ ಕೊಡ್ತಾರೆ ಅಂದ್ರೆ ಇವ್ರೆ. ನಾನು ಪಂಚಿಂಗ್ ಬ್ಯಾಗ್ ಅಷ್ಟೇ. ಸೊ ನನಗೆ ಪಂಚ್ ಕೊಡೋದು ಮನೇಲಿ ಯಾವಾಗ್ಲೂ ಇವರು. ಹೇಳಿ. ನಾನು ನೆನ್ನೆ ತಾನೇ ಮೂವಿ ನೋಡಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಖುಷಿ ಆಯಿತು ಅಂದರೆ ಹೋಗಿ ನನ್ನ ಗಂಡನ ನಾನು ತಪ್ಕೊಂಡೆ. ಇಲ್ಲ, ನಾನೀಗ ನನ್ನ ಗಂಡನ ಆ್ಯಕ್ಷನ್ ಸ್ಟಾರಾಗಿ ನೋಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ನಂಗೆ ಇನ್ನೂ ತುಂಬ ಮಾತಾಡೋದಿದೆ, ಬಟ್ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ. ಅಂಡ್ ಆ ಪೋಸ್ಟರ್ ನೀವೇ ಮಾಡ್ಕೊಡ್ಬೇಕು. ಇನ್ಮೇಲಿಂದ ಎಲ್ಲ ಡಾಲಿ ಪಿಕ್ಚರ್ಸ್ದು ಎಲ್ಲ ಗೀಚುನೇ ಮಾಡುತ್ತೆ. ಅಮೇಜಿಂಗ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಾಗಭೂಷಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಮೇಲೆ ನಮ್ಮ ರಮೇಶ್ ಅವ್ರು ಇದಾರೆ, ನಮ್ಗೆ ಕರಾಟೆ ಕಲ್ಸ್ಕೊಟ್ಟರು ಅವರು. ಸ್ವಲ್ಪ ಯೂಶುವಲ್ ಅದು ಬಹಳ ಮುಖ್ಯ. ಈ ಆಕ್ಷನ್ ಸಿನಿಮಾದಲ್ಲಿ ಒಡೆಯಕ್ಕೆ ಕಲಿಬೇಕಾಗಿಲ್ಲ, ಓಡಿಸ್ಕೊಳ್ಳೋದು ಗೊತ್ತಿರ್ಬೇಕು ಹೆಂಗೆ ಅಂತ. ಇಲ್ಲ ಅಂದ್ರೆ ಪಾರ್ಟ್ಸ್ ಗಳೆಲ್ಲ ಎಲ್ಲೆಲ್ಲೋ ಪದ ಹೇಳ್ತಾವೆ ಆಮೇಲೆ. ಸೊ ನನಗೆ ರಮೇಶ್ ಅವರು ಟ್ರೈನ್ ಮಾಡಿದ್ದು. ಥ್ಯಾಂಕ್ ಯು ರಮೇಶ್. ಎಲ್ಲರಿಗೂ ನಮಸ್ಕಾರ. ನಾನು ಮಲೈಕಾ ಮಾತಾಡ್ತಿರೋದು. ಸೊ ಆಕ್ಚುಲಿ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಅಂದ್ರೆ, ಆಕ್ಚುಲಿ ಆಕ್ಟರ್ಸ್ಗೆ ಅವ್ರು ತುಂಬಾ ಟ್ಯಾಂಟ್ರಮ್ಸ್ ತೋರಿಸ್ತಾರೆ, ಅದು ಇದು. ಆಕ್ಚುಲಿ ಅದು ಸುಳ್ಳು. ನನ್ನ ಪತಿ ಆಗಿರೋರ್ಗೆ ಅವ್ರಿಗೆ ಜಾಸ್ತಿ ಶೋಕಿ ಇರೋದು. ಸೊ ಆರಾಮಾಗಿ ಹೇಗೆ ಶೋಕಿ ಮಾಡ್ಬೇಕು ಅಂತ ಅವ್ರಿಗೆ ಸಿನಿಮಾದಲ್ಲಿ ಹೇಳ್ಕೊಟ್ಟಿದ್ದಾರೆ, ಹಾಗೆ ಅದನ್ನ ಹೇಗೆ ತಿದ್ಕೋಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ವಿದ್ಯಾಪತಿ ಆಗಿರೋದು. ಸೊ ಮೊದಲನೇದಾಗಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಟ್ರೈಲರ್ ಲಾಂಚ್ಗೆ ಬಂದಿರೋದಕ್ಕೆ. ಆ್ಯಂಡ್ ಧನಂಜಯ್ ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ನಾನು ಪ್ರತಿಯೊಂದು ಇಂಟರ್ವ್ಯೂಯಲ್ಲೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮಂತ ಆ್ಯಕ್ಚುಲಿ ಆ್ಯಕ್ಟರ್ಸ್ ಒಂದು ಜರ್ನಿ ಇರುತ್ತೆ, ಆರಾಮಾಗಿ ಅವ್ರು ಇರ್ತಾರೆ, ಬಟ್ ಪ್ರೊಡ್ಯೂಸ್ ಮಾಡಿ ನಮ್ಮಂತ ಯಂಗ್ ಟ್ಯಾಲೆಂಟ್ಸ್ನ ನೀವು ತರ್ತಾ ಇರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಈಗ ಸೂಪರ್ ಸ್ಟಾರ್ ವಿದ್ಯಾ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಸಾಮಾನ್ಯವಾಗಿ ಎಲ್ಲ ಹೀರೋಯಿನ್ಗೂ ಕೂಡ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇರುತ್ತೆ, ನಾನು ನಟಿ ಆಗಬೇಕು ಅಂತ ಆಸೆ ಇರುತ್ತೆ. ನೀವು ನಟಿಯಾಗಿ ಸ್ಕ್ರೀನ್ ಮೇಲೆ ಬಂದು ಅಲ್ಲೂ ಸೂಪರ್ ಸ್ಟಾರ್ ಬೇರೆ. ಸೊ ಇದು ಚಾಲೆಂಜಿಂಗ್ ಆಗಿತ್ತಾ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಆಕ್ಚುಲಿ ಇದನ್ನ ನಂತರ ನನ್ನ ಡ್ರೀಮ್ ನಿಜ ಆಗಿದ್ದು ಅಂತ. ಯಾಕಂದ್ರೆ ನಾನು ಸೀರಿಯಲ್ ಮಾಡುವಾಗ ನನ್ನ ಸೀರಿಯಲ್ ಹುಚ್ಚಿ. ನನಗೆ ಸೀರಿಯಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಅದೇ ತರ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು, ಅಳೋ ತರ ಕ್ಯಾರೆಕ್ಟರ್ ಇರಲಿಲ್ಲ ನನಗೆ. ಸೊ ಸೀರಿಯಲ್ ಆದ್ಮೇಲೆ ನನ್ನ ಫಸ್ಟ್ ಸಿನಿಮಾದಲ್ಲಿ ನಂಗೆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ವಿದ್ಯಾಪತಿ ಬಂದಿದೆ, ಅದರಲ್ಲಿ ನಾನು ಆಗ್ಲೇ ಸೂಪರ್ ಸ್ಟಾರ್ ಆಗಿದ್ದೀನಿ. ಸೊ ಆ ಒಂದು ಜರ್ನಿ ನಂಗೆ ತುಂಬಾ ಖುಷಿ ಕೊಡುತ್ತೆ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಏಪ್ರಿಲ್ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಡೈರೆಕ್ಟರ್ಸ್ ಇಂದ ಹಿಡಿದು ಡೈರೆಕ್ಟರ್ಸ್ ಇಂದ ಹಿಡಿದು ಟೆಕ್ನಿಕಲ್ ಟೀಮ್ ತುಂಬಾ ಎಫರ್ಟ್ ಹಾಕಿ ಇಂಥ ಒಳ್ಳೆ ಪ್ರಾಡಕ್ಟ್ ನ ತಂದಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಲೈಕಾ ಅವರೇ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಲೋ ಸರ್, ಸಾರಿ ಐ ಕುಡಂಟ್ ಮೀಟ್ ಯು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ KRG ಸ್ಟುಡಿಯೋ ರಿಲೀಸ್ ಅಂದರೆ ನಂಗೆ ತುಂಬ ಖುಷಿ ಆಯಿತು, ಬಿಕಾಸ್ ಆ ಪ್ಲಾಟ್ಫಾರ್ಮ್ ನನಗೂ ಕೂಡ ಆಸ್ ಎ ಯಂಗ್ಸ್ಟರ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಸಿನಿಮಾ ಮಾಡಬೇಕು ಅಂತ ತುಂಬ ವರ್ಷದಿಂದ ಇನ್ನೊಂದು ಪ್ಯಾಷನ್, ಅಂದರೆ ತುಂಬ ಸೀರೀಸ್ ಮಾಡಿದ್ವಿ, ಇದು ಮಾಡಿದ್ವಿ, ಅಂದರೆ ಒಂದು ಥಿಯೇಟರ್ಗೆ ಬರಬೇಕು ಅಂತ ತುಂಬ ಆಸೆ ಇತ್ತು ನಮಗೆ. ಸೊ ಅದನ್ನು ಸರ್ ಪ್ರೊಡ್ಯೂಸ್ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಸೊ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಅವ್ರು ಡೈರೆಕ್ಷನ್ ಮಾಡೋಕ್ಕೂ ಮೊದಲು ಎಡಿಟಿಂಗ್ ಮಾಡಿಬಿಟ್ರು, ಈಗ ಇಲ್ಲಿ ಮಾತಾಡಿಲ್ಲ. ಎಸ್ ಪ್ಲೀಸ್, ನೀವು ಅವ್ರು ಸೇರಿಸಿ ಮಾತಾಡಬೇಕು ಪ್ಲೀಸ್. ಓಕೆ, ಡನ್. ಟ್ರೈ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.
ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ಹಾಗೂ ನಮ್ಮ ಧ್ರುವ ಸರ್ಜಾ ಅವರು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಸರ್. ವಿದ್ಯಾಪತಿ ಇದು ನಮ್ದು 2ನೇ ಸಿನಿಮಾ. ಇಕ್ಕಟ್ಟಂತ ಮಾಡಿದ್ವಿ, ನಾಗಭೂಷಣ್ ಅವ್ರ ಜೊತೆ ಮಾಡಿದ್ವಿ. ಸೊ ನಮ್ಮ ಸೇಮ್ ಟೀಮು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಧನಂಜಯ್ ಅವರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದೆ ಬಂದರು. ಸೊ ಅವತ್ತು ಫಸ್ಟ್ ಮೀಟಿಂದ ಹಿಡಿದು ಇವತ್ತುವರೆಗೂ ಯಾವುದೇ ಕೊರತೆ ಇಲ್ದಂಗೆ ನಮಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಯಾಕಂದರೆ ನಮ್ಮನ್ನ ಟ್ರಸ್ಟ್ ಮಾಡಿ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಸೊ ವಿದ್ಯಾಪತಿ ಬಗ್ಗೆ ಹೇಳಬೇಕು ಅಂದರೆ ಇದು ಒಬ್ಬ ಸಾಮಾನ್ಯ ಕಾಮನ್ ಮ್ಯಾನ್, ಒಬ್ಬ ಆವ್ರೇಜ್ ಲುಕಿಂಗ್ ಪರ್ಸನ್ನ ಒಬ್ಬ 2ರಷ್ಟು ಸ್ಟ್ರಾಂಗೆಸ್ಟ್ ಪರ್ಸನ್ ಫಿಸಿಕಲಿ ಚಾಲೆಂಜ್ ಮಾಡಿದಾಗ ಇವನು ಅವನ್ನ ಯಾವ ಥರ ಎದುರಿಸ್ತಾನೆ, ಎದುರಿಸೋಕ್ಕಾಗತ್ತಾ ಅನ್ನೋದು ಒಂದು ಕತೆ. ಆಮೇಲೆ ತುಂಬ ಸಬ್ ಪ್ಲಾಟ್ಸು, ಸಬ್ ಥೀಮ್ಸು ಥ್ರೂ ಔಟ್ ಸಿನಿಮಾ ಹೋಗುತ್ತೆ. ಸೊ ಓವರಾಲ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಫ್ಯಾಮಿಲಿ ಕುಟುಂಬ ಸಮೇತ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ. ಸೊ ಇದು ಕಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಅದೇ ನಾನು ಹೇಳ್ದಂಗೆ ನಾಗಭೂಷಣ್ ಅವ್ರ ಜೊತೆ ಇದು 2ನೇ ಸಿನಿಮಾ. ಸ್ವಲ್ಪ ಕಂಫರ್ಟ್ ನಮಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ. ಬಟ್ ಇದರಲ್ಲಿ ನಾವು ಕಂಫರ್ಟ್ ನೋಡಿಲ್ಲ, ನಾವು ಪುಷ್ ಮಾಡಿದ್ದೀವಿ, ನಮ್ಮನ್ನು ನಾವು ಪುಷ್ ಮಾಡ್ಕೊಂಡಿದ್ದೀವಿ, ಅವ್ರಿಗೂ ನಾವು ತುಂಬ ಪುಷ್ ಮಾಡಿದ್ದೀವಿ. ನೀವು ನೋಡ್ದಂಗೆ ಫಿಸಿಕಲಿ ತುಂಬ ಕಷ್ಟ ಆಯಿತು ಇವ್ರಿಗೆ ಮಾಡೋಕ್ಕೆ. ಸೊ ನೀವೇನು ನೋಡಿದ್ದೀರಾ ನಾಗಭೂಷಣ್ಗೆ ಇದಕ್ಕಿಂತ ಮುಂಚೆ ತುಂಬಾ ಶಾಕ್ ಆಗ್ತೀರಾ ಈ ಸಿನಿಮಾದಲ್ಲಿ ಅವ್ರಿಗೆ. ಸೊ ಅವ್ರ ಜೊತೆಯಲ್ಲಿ ಮಲೈಕಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನಾವು ತುಂಬ ಇಂಪ್ರೆಸ್ ಆಗಿದ್ದೀವಿ ಅವ್ರ ಆ್ಯಕ್ಟಿಂಗಲ್ಲಿ. ತುಂಬ ಟ್ಯಾಲೆಂಟೆಡ್, ತುಂಬ ಇಂಪ್ರೆಸಿವ್, ತುಂಬ ಬ್ರೈಟ್ ಫ್ಯೂಚರ್ ಇದೆ ಅವ್ರಿಗೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಆಮೇಲೆ ಸಿನಿಮಾದಲ್ಲಿ ವಿಲನ್ ತುಂಬ ಇಂಪಾರ್ಟೆಂಟು. ಅದರಲ್ಲೂ ನಮ್ಮ ಸಿನಿಮಾದಲ್ಲಿ ವಿಲನ್ದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಸೊ ಇದೇ ರೀತಿ ನಾವು ಧನಂಜಯ್ ಸರ್ ಕೂತ್ಕೊಂಡು ಮೀಟಿಂಗ್ ಮಾಡಿದಾಗ ಯಾರು ಇದಕ್ಕೆ ಒಳ್ಳೆ ಕಾಸ್ಟ್ ಅಂದಾಗ ಅವರೇ ಸಜೆಸ್ಟ್ ಮಾಡಿದ್ದು ಗರುಡರಾಮ್ ಸರ್ ಅಂತ. ಸೊ ಇಮಿಡಿಯೇಟ್ಲಿ ನಮ್ಗನ್ನಿಸ್ತು ಪರ್ಫೆಕ್ಟ್ ಕಾಸ್ಟಿಂಗು ಅಂತ. ಬಟ್ ಎಲ್ಲೋ ಒಂದು ಕಡೆ ಡೌಟ್ ಇತ್ತು, ಅಂದರೆ ಸ್ವಲ್ಪ ವಿಭಿನ್ನವಾಗಿರೋ ಕ್ಯಾರೆಕ್ಟ್ರು ಅವರು ಒಪ್ಕೋತಾರ ಅಂತ. ಬಟ್ ಅವ್ರ ಕತೆ ಕೇಳಿ ತುಂಬ ಇಷ್ಟ ಆಯಿತು ಅವ್ರಿಗೆ, ಇಮಿಡಿಯೇಟ್ ಒಪ್ಕೊಂಡ್ರು. ಆಮೇಲೆ ಸೆಟ್ಟಲ್ಲೂ ಕೂಡ ಅಷ್ಟೇ, ನಾವು ದೊಡ್ಡ ದೊಡ್ಡ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ, ಹೇಗಿರುತ್ತೋ ಏನೋ ಅಂತ ಸ್ವಲ್ಪ ನಮಗೆ ಡೌಟ್ ಇತ್ತು. ಬಟ್ ತುಂಬ ಕಂಫರ್ಟಬಲ್ ಆಗಿದ್ರು. ತುಂಬ ಅವರು ಆ್ಯಕ್ಚುಲಿ ಅವ್ರು ಇರೋ ಕ್ಯಾರೆಕ್ಟರ್ಗೆ ತುಂಬ ಆಪೋಸಿಟ್. ಅವರು ತುಂಬ ಸಾಫ್ಟ್ ಸ್ಪೋಕನ್, ತುಂಬ ಈಸಿ ಗೋಯಿಂಗು. ಸೊ ಅವರೇ ಬಂದು ಕೇಳೋರು ನಮಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ ಅಂತ. ಸೊ ತುಂಬ ಮಜಾ ಬಂತು ಅವ್ರ ಜೊತೆ ವರ್ಕ್ ಮಾಡಿ. ಆಮೇಲೆ ಅವ್ರ ಜೊತೆ ಜಟ್ಟಿ ಸರ್ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಿಂದು ಮೇಡಮ್ ಇದ್ದಾರೆ. ಆಮೇಲೆ ಪ್ರತೀಕ್ಷಾ ಅಂತ ಚಿಕ್ಕ ಹುಡುಗಿ ಮಾಡಿದ್ದಾರೆ, ಇವರು ತಂಗಿ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಧರ್ಮಣ್ಣ ಅವ್ರು ಮಾಡಿದ್ದಾರೆ, ಕಾರ್ತಿಕ್ ಅಂತ. ಸೊ ನೆಕ್ಸ್ಟ್ ಇದು ಆಮೇಲೆ ಸಾರಿ ನಮ್ಮ ಟೀಮ್ ಬಗ್ಗೆ ನಾನು ಹೇಳಲೇಬೇಕು. ಫೈನಲಿ ನಮ್ಮ ಟೀಮ್ನ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಥ್ರೂ ಔಟ್ ಸಿನಿಮಾ ನಮ್ಮ ಬ್ಯಾಕ್ ಬೋನ್ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ಲವಿತ್ ಆಗಿರ್ಬೋದು, ನಮ್ಮದು ವೆಬ್ ಸೀರೀಸಿಂದ ನಮ್ಮ ಜೊತೆಲಿದ್ದಾರೆ ಲವಿತ್ ಅವರು, ಹಾಂ, ಸಿನಿಮಾಟೋಗ್ರಾಫರು. ಇದರಲ್ಲೂ ತುಂಬ ಚೆನ್ನಾಗಿ ವಿಜುವಲ್ಸ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಟಾಸ್ ಮಾಡು, ಇವ್ರದ್ದು ಅಸೋಸಿಯೇಷನ್ ಅದೇ ನಮ್ಮದು ಹಳೆಯದು, ವಿಕ್ಕಟ್ಟಿಂದ ಬಂದಿದ್ದಾರೆ. ಸೊ ಗಣೇಶ್ ಇರ್ಬೋದು, ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಎಲ್ಲಿದ್ದಾರೆ ಗಣೇಶು. ತುಂಬ ನಿನ್ನೆ ರಾತ್ರಿ ತನಕ ನಾವು ಕುತ್ಕೊಂಡು ಕೆಲಸ ಮಾಡಿದ್ದೀವಿ. ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಥ್ರೂ ಔಟು. ಇದು ಇವ್ರದ್ದು ನಮ್ಮದು ಮುಂಚೆ ನಾವು ಲೂಸ್ ಕನೆಕ್ಷನ್ ಅಂತ ಇದು ವೆಬ್ ಸೀರೀಸ್ ಮಾಡಿದ್ವಿ, ಅವತ್ತಿಂದ ಅವ್ರು ನಮ್ಮ ಜೊತೆಲಿರೋದು. ತುಂಬ ಥ್ಯಾಂಕ್ಸ್ ಗಣೇಶ್. ಸೊ ಸನ್ನತ್ ಇದ್ದಾರೆ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಆಮೇಲೆ ಇನ್ನು ಸಂಜು ಇದ್ದಾರೆ. ತುಂಬ ಇದು ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ನನ್ನ ಟೀಮ್ಗೆ. ಮೊನ್ನೆ ಐ ಥಿಂಕ್ ಡಾಲಿ, ನಾವು ಮತ್ತು ನಾಗ ಎಲ್ಲ ಪಿಕ್ಚರ್ ನೋಡಿದ್ವಿ. ಅಂದರೆ ಮುಂಚೆ ಸ್ವಲ್ಪ ವಿಜುವಲ್ಸ್ ತೋರಿಸಿದ್ರು, ಬಟ್ ಅವಾಗಲೇ ಒಂದು ಶೋರಿಯಲ್ಲಿ ತೋರಿಸಿದಾಗಲೇ ಇದೊಂದು ಎಂಟರ್ಟೈನರ್ ಅಂತ ಇತ್ತು. ಬಟ್ ಕಂಪ್ಲೀಟ್ ಅವರ ಆ 4.5 minutes ಕಟ್ಟಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ, ಸೇಮ್ 2 hours 2 minutes ಏನೋ ಇದೆ ಸಿನಿಮಾ. ಅಷ್ಟೇ ನೀಟ್ ಎಂಟರ್ಟೈನ್ಮೆಂಟ್ ಸ್ಟಾರ್ಟಿಂಗ್ ಟು ಎಂಡ್. ಆಮೇಲೆ ಡೈರೆಕ್ಟರ್ಸ್ ಹಸೀನ್ ಇಶಾಮ್ ಆ್ಯಂಡ್ ಹಸೀನ್. ಆ್ಯಕ್ಚುಲಿ ಒಬ್ಬ ಡೈರೆಕ್ಟರ್ದು ದೇ ಸ್ಟಾರ್ಟ್ ಕಾಸ್ಟಿಂಗ್ ಅಲ್ವಾ, ಆ ಕಾಸ್ಟಿಂಗಲ್ಲಿ ಎಲ್ಲ ರೋಲ್ಗೂ ಒಂದೊಂದು ಪರ್ಟಿಕ್ಯುಲರ್, ಈಗ ಜಟ್ಟಿ ಸರ್ ಆಗಲಿ ಅವರು ವೈಫ್ ರೋಲ್ ಮಾಡಿದ್ದು, ಬಿಂದು ಅವರು ಐ ಥಿಂಕ್ ಮೇಡಮ್ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು ಪಿಕ್ಚರಲ್ಲಿ. ಐ ಆಮ್ ಸಾರಿ, ನಾನು ಮುಂಚೆ ಯಾವ್ದು ಮಾಡಿದ್ದು, ಬಟ್ ತುಂಬ ಒನ್ ಆಫ್ ದಿ ಅದಲ್ಲಿ ಹೈಲೈಟ್ ಆಗಿದ್ದ ಪರ್ಫಾರ್ಮೆನ್ಸ್ ಮೇಡಮ್ದು. ಆ್ಯಂಡ್
ಮಲೈಕಾ ಅವರು ಆಲ್ಸೋ ಅವರು ಒಂದು ಸಕ್ಸಸ್ ತೊಗೊಂಡು ಬಂದಿದ್ದಾರೆ. ಫಸ್ಟ್ ಉಪಾಧ್ಯಕ್ಷ ಹೋದ ವರ್ಷದ ಮೊದಲನೇ ಸೂಪರ್ ಹಿಟ್ ಆ ಪಿಕ್ಚರ್. ಈ ವರ್ಷ ಇದಾಗಲಿ ಅನ್ನೋದು ನಾನು ಕೇಳ್ಕೊತೀನಿ. ಆ್ಯಂಡ್ ದಟ್ ಶಿಲ್ ಬ್ರಿಂಗ್ ದ ಲೇಡಿ, ಶೀಸ್ ದ ಲೇಡಿ ಲಕ್ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರೀವತ್ಸ ಅವ್ರು ಅಂದಂಗೆ ಅವ್ರ ಟೈಮಿಂಗೇ ಸೂಪರ್ ಆಗಿದೆ. ಧರ್ಮಣ್ಣ ಎಲ್ಲರೂ ಇನ್ಫ್ಯಾಕ್ಟ್ ಎಲ್ಲ ಪರ್ಫಾರ್ಮೆನ್ಸ್, ಪ್ರತೀಕ್ಷಾ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡಾಲಿದು ನಮ್ಮದು ಐ ಥಿಂಕ್ ರತ್ನ ಪ್ರಬಂಧದಲ್ಲಿ ಸ್ಟಾರ್ಟ್ ಆದಾಗ ಅದಾದಮೇಲಿಂದನೂ ಆರ್ಕೆಸ್ಟ್ರಾ, ಡೇರ್ ಡೆವಿಲ್ ಮುಸ್ತಫಾ, ಬಡವರ ಅಸ್ಕಲ್ಲು, ಟಗರು ಪಲ್ಯ, ಇದು 5ನೇ ಪಿಕ್ಚರು. ಅವ್ರದ್ದು 5, ನಂದು 5, ಇದು 5 ಸೂಪರ್ ಹಿಟ್ ಆಗಲಿ ಅನ್ನೋದು. ಆ್ಯಂಡ್ ಧ್ರುವ ಸರ್, ಥ್ಯಾಂಕ್ ಯು. ನೀವು ಎವ್ರಿ ಟೈಮ್ ಏನೇ ನಾವು ಪೌಡರ್ ಟೈಮಲ್ಲಿ ಏನೋ ಒಂದು ಅಲ್ಲಿ ನೀವು ಬೇರೆ ಕೆಲ್ಸಕ್ಕೆ ಬಂದಾಗ ನಾವೊಂದು ನಿಮ್ಗೆ ಕೇಳಿದಾಗ ನೀವು ಮಾಡಿಕೊಟ್ರಿ. ಸೊ ಯು ಆಲ್ವೇಸ್ ಬೀನ್ ಸಪೋರ್ಟಿವ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಲಾಂಚಿಂಗ್ ದಿಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. 5 ಸೇರಿ ಏಪ್ರಿಲ್ 10ಕ್ಕೆ ರಿಲೀಸ್ ಆಗ್ತಾ ಇದೆ. ಎಸ್ ಯೋಗಿ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಇವರು ಹೇಳ್ಬಿಟ್ಟಿದ್ದಾರೆ. ಬಟ್ ಏನು ಇಷ್ಟಪಡ್ತೀನಿ ಅಂದರೆ ಸರ್, ನಮ್ಗೆ ಇಕ್ಕಟ್ ಸಿನಿಮಾ ತುಂಬ ಇಷ್ಟ ಆಯ್ತು ನನಗೆ. ಸೊ ಅದಕ್ಕಿಂತ ಚೆನ್ನಾಗಿರೋ ಸಿನಿಮಾ ಇದು. ಸಾರಿ, ಆಮೇಲೆ ಫಸ್ಟ್ ಟಗರು ಪಲ್ಯ ಸೇಮ್ ಟಗರು ಪಲ್ಯ ಹೆಂಗಿತ್ತು ಅದಕ್ಕಿಂತ 2ರಷ್ಟು ಚೆನ್ನಾಗಿದೆ ಸಿನಿಮಾ ಇದು. ಅಷ್ಟೊಂದು ಪ್ರಾಮಿಸ್ ಮಾಡ್ಬೋದು ನಾವು. ಆಲ್ ದಿ ವೆರಿ ಬೆಸ್ಟ್. 10th ದಯವಿಟ್ಟು ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ಆಮೇಲೆ ಮಾತಾಡೋಣ ಸಕ್ಸಸ್ ಮೀಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಕ್ಕಟ್ ಬಂದು ಯೋಗಿ 2ನೇ ಮಗಳದು ಐ ಥಿಂಕ್ ಫೇವ್ರೆಟ್. ಅವಳು ಬೋರ್ ಆದಾಗೆಲ್ಲ ಇಕ್ಕಟ್ ಪಿಕ್ಚರ್ ಹಾಕು ಅಂತ ಅವ್ರ ಮನೇಲಿ ಇದು ಕೊಟ್ಟಿರ್ತಾರೆ. ಸೊ ಅವಳಿಗೆ ನೀವು ಮಾಡಿದಿರ ಅಂತ ಐ ಥಿಂಕ್ ಶಿಲ್ ಬಿ ಯುವರ್ ಫಸ್ಟ್ ಆಡಿಯನ್ಸ್ ಆಲ್ಸೋ. ಹ್ಯಾಪಿ. ಐ ಮೀನ್ ಟ್ರೈಲರ್ ಲಾಂಚ್ ಆಗಿದೆ. ಇಷ್ಟೊಂದು ದಿನ ಎಲ್ಲ ಚೆನ್ನಾಗಿ ಓಡಿದೆ ಥ್ಯಾಂಕ್ಸ್ ಟು ಧನಂಜಯ್ ಆ್ಯಂಡ್ ಡಾಲಿ ಪಿಕ್ಚರ್ಸ್. ಆ್ಯಕ್ಚುಲಿ ನಂಗೆ ಜಾಸ್ತಿ ಏನೂ ಮಾತಿಲ್ಲ, ಬಿಕಾಸ್ ಎಲ್ಲ ಹೇಳೋದೆಲ್ಲ ಮ್ಯೂಸಿಕಲ್ ಹೇಳಿಟ್ಟಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ಸ್. ಅವ್ರು ನನ್ನ ಚೂಸ್ ಮಾಡಿ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಮಾಡಿಸಿರೋದು ಅಷ್ಟೇ. ಸೊ ಮ್ಯೂಸಿಕ್ ಕೇಳಿ, ಅದರಲ್ಲೇ ನನ್ನ ಮಾತಿರೋದು, ಇಲ್ಲಿ ಏನೂ ಇಲ್ಲ ನನಗೆ ಮಾತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಾಸ್ಮೋರ್ ಅವರೇ. ಎಸ್ ಗಣೇಶ್ ಅವರೇ. ನಂದು ಭೂಷಣ ಅವ್ರ ಜೊತೆ 3ನೇ ಫಿಲಮು, ಹಸೀನ್ ಅವ್ರ ಜೊತೆ 5ನೇ ಫಿಲಮು, ಐ ಮೀನ್ 5ನೇ ಪ್ರಾಜೆಕ್ಟು. ಸೊ ಎಲ್ಲ ನಾನು ನೋಡಿರ್ತೀರ, ಎಲ್ಲರಿಗೂ ಟಾರ್ಚರ್ ಕೊಡೋದು ನಾನೇ. ಸೊ ನಮ್ರತ, ನಾನೇನಿಲ್ಲ, ಥ್ಯಾಂಕ್ಸ್ ಸನತ್, ನಮ್ರತಾಗೆ ಆ್ಯಂಡ್ ಅನೈ, ಸಂಜು, ಸೊ ಎಲ್ಲ ನಮ್ಮ ಕ್ರಿಯೇಟಿವ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ. ನವನೀತ್ ಅವರೇ, ಒಂದು ಸಾಂಗನ್ನು ಕಂಪೋಸ್ ಮಾಡಿದ್ದೀರಾ ವಿದ್ಯಾಪತಿ ಬಗ್ಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಧನಂಜಯ್ ಸರ್ಗೆ, ಯಾಕೆಂದರೆ ಅವ್ರು ನನಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿ ಚಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾ ಸರ್ ಬಗ್ಗೆ ಒಂದೊಂದು ಹೇಳಲೇಬೇಕು. ತುಂಬ ಕನ್ವಿಕ್ಷನ್ ಇರೋ ಕೆಲವೇ ಆ್ಯಕ್ಟರ್ಗಳಲ್ಲಿ ಒಬ್ಬರು ನಾಗಾ ಸರು. ಅವರು ತುಂಬ ಚೆನ್ನಾಗಿ, ಅಂದರೆ ಆ್ಯಕ್ಟಿಂಗ್ಗೋಸ್ಕರ ಏನು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಪ್ರಾಡಕ್ಟ್ಗೋಸ್ಕರ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ. ಆ್ಯಂಡ್ ನಮ್ಮನ್ನು ಹಾಕೊಂಡು ರುಬ್ಬುತ್ತಾರೆ. ಅದ್ರ ಬಗ್ಗೆ ನಾಗಾ ಸರು 2ನೇ ಚಾಯ್ಸೇ ತೊಗೊಳ್ಳಲ್ಲ. ಆ್ಯಂಡ್ ಪ್ರತಿಯೊಂದು ವಿಷಯನೂ ಅವ್ರಿಗೆ ಹೆಂಗೆ ಬೇಕೋ ಹಂಗೆ, ಅಂದರೆ ಯಾವ ಸಿನಿಮಾಗೆ ಏನು ಬೇಕೋ ಅದು ಫ್ರೂಟ್ಫುಲ್ಲಾಗಿ ಏನು ಬೇಕೋ ಅದನ್ನ ಪಕ್ಕ ಬರೋ ತನಕ ಬಿಡಲ್ಲ ಸರ್. ಅದಕ್ಕೆ ಥ್ಯಾಂಕ್ ಯು ಸರ್. ನಾನು ಒಂದು ಸಾಂಗ್ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ, ನಾನೇನು ದೊಡ್ಡ ಕಂಟೆಂಟ್ ಅಲ್ಲ. ಸೊ ಈ ಸಿನಿಮಾ ಒಂದು ಸಾಂಗ್ ಮಾಡ್ತಾಯಿದ್ದೀನಿ. ಸಾಂಗ್ ಕೇಳಿದ್ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಧ್ರುವ ಸರ್ಜಾ ಸರ್. ಥ್ಯಾಂಕ್ಸ್ ಫಾರ್ ಲಾಂಚಿಂಗ್ ಸರ್. ಅಂದರೆ ತುಂಬ ಕ್ಲೋಸಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಧನಂಜಯ್ ಅವರು ನನಗೆ ಶೋರೀಲ್ ಕಳಿಸಿದಾಗ ಅಂದರೆ ಸಖತ್ ಖುಷಿ ಆಯಿತು, ಆಶ್ಚರ್ಯ ಆಯಿತು. ಯಪ್ಪ, ಒಂದು ಕಾಮಿಡಿ ಎಂಟರ್ಟೈನರ್ಗೆ ಈ ಲೆವೆಲ್ ಕನ್ವಿಕ್ಷನಲ್ಲಿ ಅಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಕಾಣಿಸ್ತು ಅಂತ. ಕಂಗ್ರ್ಯಾಚುಲೇಷನ್ಸು ಹೇಳಬೇಕು ಡೈರೆಕ್ಟರ್ಗೆ, ಹಸಿ ಮತ್ತು ಇಶಾನ್ಗೆ. ಅಂದರೆ ಒಂದು ಕಾಮಿಡಿ ಫಿಲಮ್ನ ಈ ಥರ ಎಂಟರ್ಟೈನರ್ನ ಈ ಲೆವೆಲ್ಗೆ ಮೌಂಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ, ತುಂಬ ಕಾನ್ಫಿಡೆನ್ಸ್ ಕಾಣಿಸ್ತು. ಅದು ಬಿಟ್ಟರೆ ತುಂಬ ಕ್ಲೋಸಾಗಿ ವರ್ಕ್ ಮಾಡ್ತೀನಿ. ನನ್ನ ವರ್ಡ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಯಾಕಂದರೆ ಸೋಷಿಯಲ್ ಮೀಡಿಯಾ ಪೋಸ್ಟೆಲ್ಲ ನಾನೇ ಬರೀತಾ ಇರೋದು. ಸೊ ತುಂಬ ಏನೇನು ಆಲ್ರೆಡಿ ಎಲ್ಲ ಹೊಗಳ್ಬಿಟ್ಟಿದ್ದೀನಿ. ಟ್ರೈಲರ್ ಬರ್ತಾಯಿದೆ, ಅದು ಬರ್ತಾಯಿದ್ದೀನಿ, ಒಂದು 5-6 ಪೋಸ್ಟ್ ಕೊಟ್ಟಿದ್ದೀನಿ. ಸೊ ನನ್ನ ಮಾತೆಲ್ಲ ಖಾಲಿ ಆಗಿಬಿಟ್ಟಿದೆ. ಪೂರ್ಣಚಂದ್ರ ಅವ್ರು ಒಂಚೂರು ಕೊಟ್ಟರೆ ಜೋಶು, ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ನಾಗಭೂಷಣ್ ಅವ್ರ ಜರ್ನಿ ತುಂಬ ಹಿಂದೆಯಿಂದ ನೋಡಿದ್ದೀನಿ. ಅಂದರೆ ನಾಗ ಬಂದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಆಸ್ ಎ EP ಪ್ರೊಡಕ್ಷನ್ ನೋಡಿಕೊಂಡು. ಸೊ ತುಂಬ ದೊಡ್ಡ ಜರ್ನಿ ಅದು. ಸೊ ಅಲ್ಲಿಂದ ಇವತ್ತು ಕರಾಟೆ ಪ್ರಿನ್ಸ್ ಆಗಿ ಬರ್ತಾ ಇದ್ದಾರೆ. ಸೊ ಈ ಟ್ರೈಲರ್ ಲಾಂಚ್ ಬಂದಿರೋ ಆ್ಯಕ್ಷನ್ ಪ್ರಿನ್ಸರ್ಗೆ ಥ್ಯಾಂಕ್ ಯು ಸರ್. ಸೊ ಆ ಆ್ಯಕ್ಷನ್ ಸಿನಿಮಾ ನಾಗಭೂಷಣ್ ಅವ್ರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನೀವು ಬಂದಿರೋದು ಆ್ಯಪ್ಟ್ ಆಗಿದೆ ಟ್ರೈಲರ್ ಲಾಂಚ್ಗೆ. ಸೊ ಅದಾದಮೇಲೆ ಪ್ರಾಕ್ಟೀಸ್ ನೋಡಿದ್ದೀನಿ, ನಾಗ ಹೆಂಗೆ ಕರಾಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ನಮ್ಮ ರಮೇಶನ್ ಕ್ಲಾಸಲ್ಲಿ. ಸೊ ತುಂಬ ಎಫರ್ಟ್ ಹಾಕಿ ಒಂದು 6 ತಿಂಗಳು ಕಲಿತು, ಪಕ್ಕದವ್ರಿಗೆಲ್ಲ ಹೊಡೆದಿದ್ದು ಜೊತೆಗೆ ಅವನು ಹೊಡ್ಕೊಂಡೆಲ್ಲ ಕಲ್ತಿದ್ದೆಲ್ಲ ನೋಡಿದ್ವಿ. ಅಂದರೆ ಲಾಂಚ್ ಏನಂತ ಲಾಂಚ್ ಹಾಕಿ, ಎಸ್.
ಸೊ ತುಂಬ ನಾನು ಸಿನಿಮಾ ನೋಡಿದ್ದೀನಿ, ಸಖತ್ ಕಾಮಿಡಿ ಇದೆ ಫಸ್ಟಿಂದ ಲಾಸ್ಟ್ವರೆಗೂ. ಮಧ್ಯದಲ್ಲಿ ಎಷ್ಟು ಎಮೋಷನ್ಸ್ ಬೇಕೋ ಅಷ್ಟು ಪ್ರೀತಿಯಿಂದ ತುಂಬಿದ್ದಾರೆ ನಿರ್ದೇಶಕರು. ಅಂದ್ರೆ ನಾನು ಇಕ್ಕಟ್ಟು ನೋಡಿದೆ, ಬರೀ ನಗಸೋದು ಅಷ್ಟೇ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಈ ಸಿನಿಮಾದಲ್ಲಿ ಅಳಿಸ್ತಾರೆ ಕೂಡ ತುಂಬಾ ಕಡೆ. ತಂಗಿ ಇರ್ಬೋದು, ತಾಯಿ ಪಾತ್ರ ಇರ್ಬೋದು, ತಂದೆ ಪಾತ್ರ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆಮೇಲೆ ಹೀರೋಯಿನ್ ಅವರು ತುಂಬಾ ಬ್ಯೂಟಿಫುಲ್ ಕಾಣ್ತಾರೆ ಮೇಡಮ್. ಆಮೇಲೆ ನಮ್ಮ ಶ್ರೀವತ್ಸ ಆಬ್ವಿಯಸ್ಲಿ ಶಶಾಂಕ್ ಸೋಗಲ್ ಅವರ ಸ್ಕೂಲಿಂದ ಬಂದಿರೋ ಒನ್ ಆಫ್ ದ ಸ್ಟೂಡೆಂಟ್ಸು. ಸಿ ಬೈನವ್ರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಮ್ಮನ್ನೆಲ್ಲ. ಸೊ ಥ್ಯಾಂಕ್ ಯು ಶಶಾಂಕ್. ಈಗ ಜೋಶ್ ಕೊಟ್ಟಿದ್ದೀನಿ, ಮುಂದೆ ಮಾತಾಡೋಣ. ಇವಾಗ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಸಿಕ್ಕಿದ್ದು. ನಾಗಭೂಷಣ್ ಅವ್ರ ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ಗಮನಿಸಿದ್ರೆ ಇಕ್ಕಟ್ಟು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಬಂದಿದ್ದು ಮರೆ ಅದ್ಭುತವಾದ ಸಿನಿಮಾ, ತುಂಬಾ ದೊಡ್ಡ ರೆಸ್ಪಾನ್ಸ್ ಬಂತು ಅಮೆಝಾನ್ ಪ್ರೈಮಲ್ಲಿ. ಟಗರು ಪಲ್ಯ ಅಂದ್ರೆ ಎಂತ ಸೂಪರ್ ಹಿಟ್ ಸಿನಿಮಾ, ಟಿವಿಯಲ್ಲಿ ದೊಡ್ಡ ಮಟ್ಟದ ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ನಾವು ನಮ್ಮ ಡೇರ್ಡೆವಿಲ್ ಮುಸ್ತಫಾನ ಯೂಟ್ಯೂಬ್ ರಿಲೀಸ್ ಮಾಡಬೇಕು ಅಂತ ಓಡಾಡ್ತಿದ್ವಿ. ಅದಕ್ಕಿಂತ ಒಂದು ವಾರ ಮುಂಚೆ ಟಗರು ಪಲ್ಯ ಬಂತು ಯೂಟ್ಯೂಬಲ್ಲಿ, ಡಾಲಿ ಪಿಕ್ಚರ್ಸಲ್ಲಿ. ಒಂದು ದಿನಕ್ಕೆ 1 ಮಿಲಿಯನ್ ವ್ಯೂಸು. ಅಂದರೆ ಮೋಸ್ಟ್ಲಿ ಯಾರಿಗೂ ಅಂದರೆ ಅಷ್ಟು ಆ ಮಟ್ಟಿಗಿನ ವ್ಯೂವರ್ಶಿಪ್ಪು ಟಿವಿಲಿ ಮತ್ತು OTTಲಿ ವಾಟ್ ಎವರ್ ಟಿವಿಲಿ ಮತ್ತು ಥಿಯೇಟರ್ ರಿಲೀಸ್ ಆದಮೇಲೆ ಆ ಮಟ್ಟದ ವ್ಯೂವರ್ಶಿಪ್ ಅಂದರೆ ತುಂಬ ರೂಟೆಡ್ ಸಿನಿಮಾ. ಸೊ ಡಾಲಿ ಪಿಕ್ಚರ್ಸ್ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದ್ರೆ ನೀವು ಅದ್ಭುತವಾಗಿ ಅಂದರೆ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ನೇಟಿವಿಟಿಯ ಕಥೆಗಳನ್ನ ತುಂಬ ಚೆನ್ನಾಗಿ ತಗೊಂಡು ಬಂದಿದ್ದಾರೆ. ಹಾಗಾಗಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಏಪ್ರಿಲ್ 10 ನನ್ನ ಮಕ್ಕಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಸಿನಿಮಾ. ಯಾಕಂದರೆ ಟೀಸರೇ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ. ನಾಗಭೂಷಣ್ಗೆ ಹೇಳ್ತಾ ಇದ್ದೀನಿ, ಏಪ್ರಿಲ್ 10 ಸಮ್ಮರ್ ಕ್ಯಾಂಪು ಎಲ್ಲ ಥಿಯೇಟ್ರಲ್ಲೇ ಮಕ್ಕಳುಗಳೆಲ್ಲ ಬಂದು ನೋಡ್ತಾರೆ ಅಂತ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ಗೆ, ಹಾಗೆ KRG ಯೋಗೇಶ್ ಸರ್ ಮತ್ತು ಕಾರ್ತಿಕ್ ಸರ್ಗೆ, ಡಾಲಿ ಧನಂಜಯ ಸರ್ಗೆ, ನನ್ನ ಎಲ್ಲ ಪ್ರೀತಿಯ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನಾನು ಕಾವ್ಯಪತಿಯಾಗಿ ವಿದ್ಯಾಪತಿ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ನಾನು ಪತಿಯಾಗಿರೋದ್ರಿಂದ ಅವ್ರು ಹೇಳ್ದಂಗೆ ಇಲ್ಲೆಲ್ಲ ಜಾಸ್ತಿ ಪತಿಗಳೇ. ಹಂಗಾಗಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು, ನೀವು ಎಣ್ಣೆಗೆ ಏನೇನು ನೆಂಚ್ಕೊಂಡ್ರು ಉಪ್ಪಿನಕಾಯಿ ಅಷ್ಟು ಮಜಾ ಯಾರೂ ಕೊಡಲ್ಲ. ಈ ಸಿನಿಮಾದಲ್ಲೂ ಕೂಡ ನಂದು ಉಪ್ಪಿನಕಾಯಿ ಥರ ಪಾತ್ರ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ತುಂಬ ಖುಷಿಯಾಗೋದೇನಂತಂದರೆ ನಾಗಭೂಷಣ್ ಇದರಲ್ಲಿ ಆ್ಯಕ್ಚುಲಿ ನಾನು ನಾಗಭೂಷಣ್ ಫಸ್ಟು ಸ್ಕ್ರೀನ್ ಶೇರ್ ಮಾಡಿದ್ದೆವು. ಅದು ಸಿನಿಮಾ ರಿಲೀಸ್ ಆಗಲಿಲ್ಲ, ಶಾದಿ ಭಾಗ್ಯ ಅಂತೇಳಿ ಒಳ್ಳೆ ಕ್ಯಾರೆಕ್ಟರ್ ಇದ್ದರಲ್ಲಿ ಅಲ್ಲಿಂದ ಶುರುವಾಗಿತ್ತು. ಆದರೆ ಅದಕ್ಕಿಂತ ಮುಂಚೆನೇ ನಾವೆಲ್ಲ ಸ್ನೇಹಿತರು. ನಿಮಗೆಲ್ಲ ಗೊತ್ತಿದ್ದಂಗೆ ಜಯನಗರ 4th ಬ್ಲಾಕು, ಅಲ್ಲಿಂದ ನಮ್ಮದು ಧನು ಅವ್ರದ್ದು ಒಡನಾಟ, ನಮ್ಮ ಸತ್ಯ ನಾವೆಲ್ಲ ಒಂದು ಟೀಮ್ ಆಗಿ ಅಲ್ಲಿಂದ ಶುರುವಾಗಿ ಜರ್ನಿ ಇಲ್ಲಿ ತನಕ ಬಂದಿದೆ. ಸುಮಾರು ಜನ ಕೇಳ್ತಿದ್ರು ನೀವು ಅದಾದಮೇಲೆ ಮತ್ತೆ ಕಾಂಬಿನೇಷನ್ ಮಾಡಲೇ ಇಲ್ಲ ಅಂತ. ಈಗ ಪ್ರೊಡಕ್ಷನಲ್ಲಿ ಮಾಡ್ತಿದ್ದೀನಿ, ನೆಕ್ಸ್ಟ್ ಖಂಡಿತ ಅವ್ರ ಜೊತೆನೂ ಮಾಡ್ತೀನಿ ಅಂತ ಹೇಳ್ತಾ, ನಾಗಭೂಷಣ್ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಪಾತ್ರ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಅದು ಕರೆಕ್ಟಾಗಿ ಕಲಿಯೋಕ್ಕೂ ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಖುಷಿ ಆಗುತ್ತೆ, ಸಖತ್ತಾಗಿ ಮಾಡಿದ್ದಾರೆ ಅದ್ರಾಗೇನು. ಹಾಗೆ ಮಲೈಕಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದರೆ ಅವ್ರದ್ದು 2ನೇ ಸಿನಿಮಾ, 2 ಸಿನಿಮಾದಲ್ಲೂ ನಾನು ಅವ್ರ ಜೊತೆಗೆ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ವಿದ್ಯಾಪತಿ ಸಿನಿಮಾ, ನಮ್ಮ ಕನ್ನಡ ಚಿತ್ರಗಳ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಸರ್. ಶ್ರೀವತ್ಸ ಅವರು ಫಸ್ಟ್ ಮಾತು ಶುರು ಮಾಡಿದ್ದೆ ನಾನು ಕಾವ್ಯಪತಿ ಅಂತ. ನೀವು ಇಲ್ಲ, ಯಾವ ಪತಿ ಇಲ್ಲ. ಅದೇ ಕೇಳೋಣ ಅನ್ಕೊಂಡೆ, ಯಾವ್ದಾದ್ರು ಪತಿ ಇದಾರ? ಇವರು ನೋ ಪತಿ. ಈಗ ಓ ಹಂಗ, ಬ್ಯಾಚುಲರ್, ಪತಿ ಇಲ್ಲ. ಓಕೆ, ಜಯಾಂಜಲಿ ಪತ್ನಿ ಇಲ್ಲ. ನಮ್ಮ ಮಾಸ್ಟರ್ ಅವರು ಫಿಲಮ್ ನೋಡಿದ್ರೆ ಗೊತ್ತಾಯ್ತು, ಇದು ಮಾಡಿದೆ. ಆಮೇಲೆ ನಾಗಣ್ಣ ನಮ್ಮ ಅಣ್ಣನ ಥರ, ಯಾಕಂದ್ರೆ ನಮ್ಮ ಸ್ವಂತ ಅಣ್ಣನ ಹೆಸರು ನಾಗ ಅಂತಾನೆ. ಇದು ನಾವು ಯುವರತ್ನಲ್ಲಿ ಮಾಡಿದ್ವಿ. ಆಮೇಲೆ ಡೇಡೆವಿಲ್ ಅವ್ರ ಮೇಸ್ಟ್ರು, ನಾನು ಸ್ಟೂಡೆಂಟ್, ಇದ್ರಲ್ಲಿ ಫ್ರೆಂಡ್ ಒಟ್ಟಿಗೆ ಪೆಗ್ಗಾಕಿದ್ದೀವಿ. ಅದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ನಮ್ಮ ಡೈನಾಮಿಕ್ ಡೈರೆಕ್ಟರ್ಗಳಿಗೆ, ಇಬ್ರು ಡಿಯೋ ರಾಮ್ ಲಕ್ಷ್ಮಣ್ ಫೈಟ್ ಮಾಸ್ಟರ್ ಇರಲ್ಲ ಆ ಥರ ಡೈರೆಕ್ಟರ್ಸ್ ಇಬ್ರು, ನಿಮಗೂ ಕೂಡ ಥ್ಯಾಂಕ್ಸ್. ತುಂಬ ತುಂಬ ಮಜಾ ಇದೆ ಸಿನಿಮಾ. ಆಮೇಲೆ ಇವರು ಯಾನಕೊಂಡ, ನಾಗ, ಗರುಡ ಎಲ್ಲ ಇದೆ. ಮಧ್ಯದಲ್ಲಿ ನಾನು ಒಬ್ಬನೇ ಸ್ವಲ್ಪ ಪಾಂಡ ಥರ ಚಿಕ್ಕದಾಗ ಓಡಾಡ್ಕೊಂಡು ಸೆಟ್ಟಲ್ಲಿ. ನಮ್ಮ ಮದನಾರಿ ಅವ್ರಿಗೆ ನಮ್ಮಮ್ಮ ನಿಂಗೆ ಸೀರಿಯಲ್ ನೋಡಿ ತುಂಬ ಇಷ್ಟ. ಅದಕ್ಕೆ ಟ್ರೈಲರ್ ಆದಮೇಲೆ ನಾನು ಇನ್ನೊಂದ್ಸಲ ಬರಬೇಕು, ಅವಾಗ ನಾನು ಕರಿತೀನಿ ನಿಮ್ಮನ್ನ ಹಾಗಾದ್ರೆ ಮತ್ತೆ. ಓಕೆನಾ? ಥ್ಯಾಂಕ್ ಯು ಶ್ರೀವತ್ಸ ಅವರೇ. ಆದಷ್ಟು ಬೇಗ ನೀವು ಬೇರೆಯವರ ಪತಿ ಆಗಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಸೋ ಮಚ್. ನಾವು ಡೈಲಾಗ್ ಆಕ್ಟ್ ಮಾಡೋದ್ರೆ ಮಾಡ್ಬಿಡ್ತೀವಿ, ಮಾತಾಡೋದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ವಿದ್ಯಾಪತಿ. ಸೊ ಫಸ್ಟ್ ಕಾಲ್ ಬಂದಾಗ ನಾನು ಆಫೀಸಿಗೆ ಹೋಗ್ಬಿಟ್ಟು ಮಾತಾಡಿದೆ ಡೈರೆಕ್ಟರ್ಗಳು ಸರ್ ಅಂತ. ಕತೆ ಹೇಳಿದ್ರು. ಕತೆ ಹೇಳಿದಾಗ ಇಲ್ಲ, ನಾನು ಈ ಪಾತ್ರ ಮಾಡಲೇಬೇಕು, ನೀವು ಏನು ಅನ್ಕೋತೀರೋ ಆ ಮಟ್ಟಿಗೆ ನಾನು ಮಾಡಿಕೊಡ್ತೀನಿ, ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತ ಕೇಳಿದೆ ನಾನು. ಸೊ ಬೇರೆ 2ನೇ ಥಾಟ್ ಯೋಚನೆನೇ ಮಾಡ್ದೇ
ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ. ಸೊ ನಾನು ಅಂದ್ಕೊಂಡಿದ್ದೀನಿ ನನ್ನ ಕೈ ಮೀರಿ ಈ ಪಾತ್ರ ಮಾಡಿದ್ದೀನಿ ಅಂತ. ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಥ್ಯಾಂಕ್ ಯು ಡಾಲಿ ಸರ್ ಅವ್ರಿಗಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಟೀಮ್ಗೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತೀಕ್ಷಾ, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ ಅಂತ. ಇದು ನನ್ನ ಫಸ್ಟ್ ಮೂವಿ, ಹಾಗಾಗಿ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಫಸ್ಟ್ ಮೂವಿ ಆಗಿ ತುಂಬ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ಮತ್ತು ತುಂಬ ಒಳ್ಳೆ ರೋಲ್ ಸಿಕ್ಕಿದೆ. ನಾಗಭೂಷಣ್ ಸರ್ ಅವ್ರ ತಂಗಿಯಾಗಿ ಮಾಡೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಪ್ರತೀಕ್ಷಾ. ಬಿಂದು ಮ್ಯಾಮ್, ನಿಮ್ಮದು. ಫಸ್ಟ್ ಕತೆ ಹೇಳಿದ್ಮೇಲೆ ಚಿಕ್ಕಮ್ಮನ ಕ್ಯಾರೆಕ್ಟ್ರು ಮಾಡಬೇಕು ನೀವು ಅಂತ ಹೇಳಿದ್ರು. ಸೊ ನನ್ನ ಟೆನ್ಷನ್ ಇದ್ದಿದ್ದು ಎಲ್ಲಿ ಬಿಳಿ ಬಣ್ಣ ಎಲ್ಲ ತಲೆಗೆ ಹಚ್ಬಿಟ್ಟು ಏನೇನು ಅಷ್ಟು ವಯಸ್ಸಾಗಿಲ್ಲ ಹೆಂಗೆ ಮಾಡೋದು ಅಂತ. ಬಟ್ ಅವರು ಕಾನ್ಫಿಡೆಂಟ್ ಆಗಿ ಇಲ್ಲ ಆ ಥರದ್ದೇನು ಇಲ್ಲ, ಯಂಗ್ ಚಿಕ್ಕಮ್ಮ ನೀವು ಹಾಗಾದ್ರೆ. ಯಂಗ್ ಚಿಕ್ಕಮ್ಮ. ಹಾಗಾಗಿ ನಂಗೆ ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ವಿಶೇಷ ಗಿಫ್ಟ್ ನೀವು ನೋಡ್ಬೋದು, ಬೆಳ್ಳಿ ಗದೆಯನ್ನ ಕೊಡ್ತಾ ಇದ್ದಾರೆ ಆಂಜನೇಯನ ಪರಮ ಭಕ್ತನಿಗೆ. ಯೋಗಿ ಸರ್ ದಯವಿಟ್ಟು ಬರಬೇಕು, ಪ್ಲೀಸ್ ಜಾಯ್ನ್ ಅಸ್.